ಇದೀವಿ. ಜ್ಞಾನಸುಧೆ ಎನ್ನುವಂತಹ ವಿವಿಧ ಲೆಕ್ಚರರ್ ಸೀರೀಸ್ ನ ಅಂಡರ್ ಅಲ್ಲಿ ಬರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲರೂ ಭಾಗವಹಿಸ್ತಾ ಇದ್ದೀರಾ. ಅದಕ್ಕೆ ಮಾನಸ ಟ್ರಸ್ಟ್ ಮತ್ತು ಕಟೀಲ್ ಅಶೋಕ್ ವೈ ಕಾಲೇಜು ಆಭಾರಿಯಾಗಿ ಇವತ್ತು ನಮ್ಮೊಂದಿಗೆ ಮುಖ್ಯವಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಮೈಸೂರು ಸತೀಶ್ ಚಂದ್ರ ಸರ್ ನಮ್ಮೊಂದಿಗಿದ್ದಾರೆ. ಸೊ ಅವರು ಇವತ್ತು ಒಂದು ವಿಷಯದ ಬಗ್ಗೆ ನಮ್ಮೊಂದಿಗೆ ಹಂಚ್ಕೊಳ್ತಾರೆ. ಅದಕ್ಕಿಂತ ಮುಖ್ಯವಾಗಿ ನಾನು ಕೆಲವೊಂದಿಷ್ಟು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತೀನಿ. ದಯವಿಟ್ಟು ಯಾರು ನಿಮ್ಮ ಅನ್ಮ್ಯೂಟ್ ಮಾಡಬೇಕಾದ್ರೆ ನಾನು ಹೇಳ್ತೀವಿ, ನೀವೇನಾದ್ರು ಪ್ರಶ್ನೆಗಳಿದ್ದಾಗ ಮಾತ್ರ ಅನ್ಮ್ಯೂಟ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದಾಗ ದಯವಿಟ್ಟು ಮ್ಯೂಟ್ ಅಲ್ಲೇ ಇಟ್ಟಿರಿ. ಯಾರು ವಿಡಿಯೋಗಳನ್ನ ಆನ್ ಮಾಡಬೇಡಿ. ಡಾಟಾ ಉಳಿಸ್ಬೇಕು ಅನ್ನುವಂತಹ ಉದ್ದೇಶದಿಂದ ದಯವಿಟ್ಟು ವಿಡಿಯೋಸ್ಗಳನ್ನ ಆನ್ ಮಾಡಬೇಡಿ. ಸೊ ಈ ಕಾರ್ಯಕ್ರಮ 45ರಿಂದ 1 ಗಂಟೆಗಳ ಕಾಲ ನಡೆಯುತ್ತೆ. ಸೊ ಹಾಗಾಗಿ ನಿಮಗೆ ಏನಾದ್ರೂ ಮಧ್ಯದಲ್ಲಿ ಡೌಟ್ ಇತ್ತು ಅಂತಂದ್ರು ನಮ್ಮ ಚಾಟ್ ಬಾಕ್ಸ್ ಓಪನ್ ಇರುತ್ತೆ, ಅಲ್ಲಿ ನೀವು ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡ್ಕೊಳ್ಬಹುದು. ಅನಾವಶ್ಯಕವಾಗಿ ದಯವಿಟ್ಟು ಅನ್ಮ್ಯೂಟ್ ಮಾಡಿ ಕಾರ್ಯಕ್ರಮಕ್ಕೆ ತೊಂದರೆ ಆಗದಿದ್ದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿಯೂ ಸಹ ನಿಮ್ಮದಾಗಿರುತ್ತೆ. ಸೊ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಸ್ವಾಗತ ಕೋರ್ತಾ ನನ್ನ ವಿದ್ಯಾರ್ಥಿನಿ ಪಲ್ಲವಿ ಅವರು ಬಂದಿರುವಂತಹ ಗಣ್ಯರನ್ನ ಸ್ವಾಗತ ಕೊಡ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಇಂದು ನಮ್ಮ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ಸಮಾಜ ಕಾರ್ಯ ವಿಭಾಗದ ಜ್ಞಾನಸುಧೆ ವೇದಿಕೆಯ ವತಿಯಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿರುವ ಶ್ರೀಯುತ ಮೈಸೂರು ಸತೀಶ್ ಚಂದ್ರ ಸೀನಿಯರ್ ರಿಸರ್ಚ್ ಫೆಲೋ TISS ಮುಂಬೈ ಇವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಇರುವ ಇನ್ನೋರ್ವ ಅತಿಥಿ ಡಾಕ್ಟರ್ ರಜನಿ ಎ ಪೈ ಮೇಡಂ, ಡೈರೆಕ್ಟರ್ ಮಾನಸ ಟ್ರಸ್ಟ್, ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಮೇಡಂ, ಇವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಮತ್ತು ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸ ವೃಂದದವರಿಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಇತರೆ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಮತ್ತು ಉಪನ್ಯಾಸಕರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಪಲ್ಲವಿ. ಈಗ ನಮ್ಮೊಂದಿಗಿರುವಂತಹ ಸಂಪನ್ಮೂಲ ವ್ಯಕ್ತಿಗಳನ್ನ ಪರಿಚಯ ಮಾಡಿಕೊಡ್ಬೇಕಾಗಿ ನಾನು ಅಂತಿಮ ವರ್ಷದ BSW ವಿದ್ಯಾರ್ಥಿಯಾದಂತಹ ಸೊವಿನ್ ರೆಫರಲ್ ಅಲ್ಲಿ ಕೇಳ್ಕೊಳ್ತಾ ಇದ್ದೇನೆ. Good afternoon, everyone. Welcome to a part of Janashuddhi special lecture series. You are here, my friends, because you believe that human potential is nearly limitless, but you know that having potential is not the same as doing something with it. So, our goal with this webinar is to introduce you to the people and ideas that will help you actually execute on your dreams. I take this privilege to introduce Mr. Mysore Satish Chandra, today's guest, who is currently UGC Senior Research Fellow, School of Development Studies at Tata Institution of Social Science. And he also works as a guest faculty in Department of Social Work at Central University of Karnataka, Kalburgi. And yes, he has completed his degree at Government Art College, Bangalore, MSW at Manasa Gangotri, Mysore University, and also completed MPhil with 7.4 GP from Tata Institution of Social Science. And he also has been awarded PhD by Tata Institution of Social Science on Identity in Transition, a study of Dalits in Mysore. And his remarkable achievements are UGC Junior Research Fellowship in Social Work at 2012, and he visited London School of Economics as a part of study tour conducted by Dr. Ambedkar Foundation on the occasion of 125th birth anniversary of Dr. B.R. Ambedkar. And his remarkable publications are Chandra MS, Kalyani Kranti, and Order of Hierarchies, essay on inner conflicts in early medieval India, and Kaveri book. Let's welcome our today's special guest to carry out the section on emerging trends in social work and its scopes and challenges. Thank you. ಥ್ಯಾಂಕ್ ಯು ಸೋವಿನ್. ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಜ್ಞಾನಸುಧೆ ಅನ್ನುವಂಥ ಹೆಸರಿನಲ್ಲಿ ನಾವು ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್, ಕಟೀಲ್ ಅಶೋಕ್ ಪೈ ಕಾಲೇಜ್ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟು ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತೆ. ಮುಖ್ಯವಾಗಿ ನಾವು ಕಮ್ಯುನಿಟಿಗಳಲ್ಲಿ ಕೆಲಸಗಳನ್ನು ಮಾಡ್ತೀವಿ. ಹಾಗೆ ಸಮಾಜ ಕಾರ್ಯಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಸ್ಪೆಷಲೈಸೇಷನ್ ಅಲ್ಲಿರುವಂತಹ ರಿಸೋರ್ಸ್ ಪರ್ಸನ್ಸ್ಗಳನ್ನು ಕರೆಸಿ ನಮ್ಮ ವಿದ್ಯಾರ್ಥಿಗಳಿಗೆ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಹಲವಾರು ವರ್ಕ್ಶಾಪ್ಸ್ಗಳನ್ನು, ಟ್ರೈನಿಂಗ್ಗಳನ್ನ ಕೊಡುವಂತಹ ವ್ಯವಸ್ಥೆನ ಈ ಜ್ಞಾನಸುಧೆ ಮಾಡ್ತಾ ಇದೆ. ಸೊ ಅದರ ಒಂದು ಭಾಗವಾಗಿ ಈಗೆಲ್ಲ ನಮಗೆ ಗೊತ್ತಿರೋ ಹಾಗೆ ಲಾಕ್ಡೌನ್ ಅಲ್ಲಿ ನಾವು ಇರೋದ್ರಿಂದ ಸೊ ಟೆಕ್ನಾಲಜಿನ ಬಳಸ್ಕೊಂಡು ಈ ಒಂದು ಹೊಸ ತರದ ಕಾರ್ಯಕ್ರಮಗಳನ್ನ ಮಾಡುವಂತಹ ಉದ್ದೇಶದಿಂದ ನಮ್ಮ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್ ಇದೊಂದು ಹೊಸ
ಹೆಜ್ಜೆಯನ್ನು ಇಡ್ತಾ ಇದೆ. ಸೊ ಹಾಗಾಗಿ ಜ್ಞಾನಸುಧೆ ಹೀಗೆ ನಿರಂತರವಾಗಿರ್ಲಿ, ನಿಮ್ಮೆಲ್ಲ ಸಹಕಾರ ಸಿಗ್ಲಿ ಅಂತ ಆಶಿಸ್ತಾ ಸತೀಶ್ ಚಂದ್ರ ಅವರು ನಮ್ಮೊಂದಿಗಿದ್ದಾರೆ. ಓವರ್ ಟು ಯು ಸರ್. So thank you very much for your kind words. I think I'm audible. Is it? Yes, sir. You are audible. Yeah. Thank you. So once again, thank you for your kind words. And first of all, let me thank you for the Katil Ashok Pai Memorial College and Sandhya Kaveri Madam and Manjunath sir for giving this opportunity to share few ideas with you all. So before we begin, actually, if it's comfortable for me, if at least 2-3 of you can switch on the video, and in between, I would prefer to have some conversation. Sometimes I may ask you some questions. If you can reply, that will be a great help for the dialogue. Manjunath sir, can you help me, please? Yes, sir. Hello. Yes. Yeah, I need at least 2-3 of you can switch on the video. Okay. Yes. It's very difficult for me to speak to blinds. Okay. Yes, sir. Yeah. Because I don't know whether people are responding or not. Reason at least 2-3 of you can. Some of you can please switch on your video, especially those who are in a good network place. You please switch on your video. 1 or 2 is insufficient. Few students, those who are in good network area, you please switch on the video. Yes to now. Like that, few others, can you? Good. Another 2-3. A good feeling. ಎದುರಿಗೆ ಇದ್ದ ಹಾಗೆ ಅನ್ಸುತ್ತಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದಾರೆ ಇಂಟರಾಕ್ಷನ್ ಚೆನ್ನಾಗಿ ಅಂತ. ಇನ್ನೊಂದಿಬ್ರು ಯಾರು ದಯವಿಟ್ಟು ವಿಡಿಯೋ ಆನ್ ಮಾಡ್ಕೊಳ್ತೀರಿ? ಎಸ್ ಸರ್. Okay, thank you very much. So let me begin this conversation. It's about basically challenges and opportunities for social work. I'll finish my speech, say roughly 30 minutes, and another 30 minutes we'll keep for question answer session or dialogue. I always love to have a discussion with students. Let me begin. So today is the social work. If I ask you the question, what is social work? Can you, one of you can say what is social work? You please unmute yourself, only keep video on. I think that will help. ದಯವಿಟ್ಟು ಮಿಕ್ಕದವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. Okay. Can anyone of you tell what is social work? Especially final year students. Making person to help themselves. Who is that, Melo? Sovin. Yeah, please go ahead. Sovin, 1 second, repeat. So, like I think helping a person to help themselves. Am I audible now? Yeah, go ahead. His answer is helping the people to help themselves. Okay. So if I ask the question, who are you to help? I prefer to be in conversation mode. That's why just I'm asking few questions so that we'll begin our discussion. Any answers? Sovin, what do you think? Nobody asked this question to a doctor. Thinking, no idea. That's what I'm asking. See, nobody will ask this question to a doctor. Why you are a doctor? Yeah. Or even for a scientist, Yes. nobody may ask him why you are a scientist. But for social worker, that question is there. Anyway, that I'll try to answer it later. Any others have any idea why?
If somebody asks that question, why you want help? Because always, when people help, they always think that either he must be a politician or he must have some vested interest. That is why he's coming here and helping us. Particularly, this is a big problem in the United States. They never trust people if somebody said that they are going to help you. Anyway, that is actually a philosophical question one side, another side. It is a technical question for us for the whole subject concern. That's why I asked that question. Anyway, we will see that later. And another question I'll ask you, compared to the Buddha, do you think that how better we are in helping people? Anyone can say? Buddha was considered to be the light of Asia. Some even argue, say that all social workers put together may not, the work that one person has done may not be equal to that person. All social workers' effort put together. Will you accept? Anyway, this is the question that I will leave it to you to think over and contemplate. I think in some days ahead you may get some answers to it. Fine, let us begin with social work. Why I'm asking? Because that helping, that's a problem of the council that I will detail and discuss when we come to the challenges of social work profession. Let me begin with saying that what I feel a brief understanding about social work is, it is a profession or art or science, whatever you call it, to attempt to betterment of human life. Here it's important is that betterment of human life not as a charity but as a right. Every individual has the right to live with dignity. Government in particular, society in general has the obligation to fulfill the basic necessities and accessible to all to realize the capabilities of each individual. So here, very, very important three things I'm telling you is the individual. I think it's not that simple as we think only the term meaning. We have to become truly individual because the whole democratic setup is based on the notion of individual. That means one man, one vote, one value. But when we come back to the society, we are living as a group. And this is the contradiction that we are facing as we approach towards modern period or the post-independence era. That's one of the greatest challenges that we have to address. Whether we want to be individual or you want to be in a group. That's a serious question. Or you want to say that sometimes I want to prefer to be individual, sometimes I prefer to be a group. No, it may take in any case. This is one of the problems for the Dalit struggle also. So that is individual. Sometimes later we can go in detail in some other time about all this, what is individual and all those things. Then comes the dignity. Dignity is very, very important. Dignity for, may not be to an individual, it may be to the every work or the group or the whole nation. Dignity is very, very important. Dignity here, I mean, if any activity should be done to that standard, it has to be done. You see how the programs and policies of the government, they will say that in paper, when it comes to implementation, it is not like that. That is where the problem of dignity. And third thing is that dignity of the individual is very, very important. Not as a charity, but as a right. Social work attempts, this is a betterment of human, providing all these basic necessities so that individual can lead a life with dignity, not merely as a charity. But till now, government was thinking, providing APL cards and other social security benefits as they are doing charity. That is wrong. But it is everybody's right. One more thing I'll tell you, the basic foundation for social work in Indian context has come from our constitution. Why constitution? Constitution almost, the values enshrined in the constitution is almost very close to what aims and objectives of the social are. In that matter, in our country, it is a binding on both for the government as well as the individual like us and the society in general to follow the values enshrined in the constitution. So what was the challenge when our constitution maker founded this constitution assembly, that it was totally different than that of the other countries? Generally, constitution means will be, how the relationship between the
citizens in the government will be there? What are the government bodies that functions so that the rights and the duties of the citizens are protected? That is basically the constitution will deal with. But when India was formed, the Constitutional Assembly, they have one more biggest challenge, that to address the social, political, and economic inequalities that's prevailed in our country due to various reasons. So that was the greatest challenge that constitution makers have to address. In that approach only, that they frame the constitution. So social work, whatever it are in the aims and objective of the social work, are directly enshrined in our constitution, be it fundamental rights, be it directive principles, or different part of the constitution. The main and aim objective of the constitution is to provide the very same thing that the social work is attempting to do, that is the dignity of the individual. So constitution is very important in this case. That is why social work here, just to briefly tell that social work, the main objective of social work is to provide all individuals the basic facilities so that they live with dignity. In other words, technically we said the dysfunction of the society can be addressed so that the social functioning is encouraged or enabled to reach its maximum optimum level. That is social work. But let us come to the challenges of social work. What do you think is the challenges of social work? Anyone of you can tell me? Senior students? Anyone? One or two? What do you think is the problem or challenges to social work profession? Sovin, what do you think? So funds. Funds, okay. Funds to start an NGO, is that? New NGOs or what? Okay. Anyway, so if you ask me the same question, I think that one of the biggest challenges or the problem to social work in Indian context is, council, Indian Council of Social Work, basically like in the lines of Indian Council of Medical Research. So in the same lines, we don't have the council which will regulate, training and education of social work profession as well as the practice. It will be the umbrella organization which will monitor all these things from the time of setting of the social work schools till the guidelines or the minimum standards that to be incorporated to complete the social degree courses, and after that practicing profession, including the ethics of the profession, all those things will be dealt by this council. But unfortunately, till now we don't have Indian Council of Social Work. The result is that the mushroom growth of social work institutions without maintaining any standards. Most of the areas, there will be one shed or one tent. They are giving master degree courses. They are running master degree courses. They will be awarded, but quality, there is no guarantee to it. This is not the most of the cases, but of course there are wonderful institutions in India, including Tata Institute of Social Science, Mumbai, Delhi School of Social Work, and many schools in big cities, including Meta School of Social Work, and ours, Mysore University, Bangalore universities, then Mangalore also, Roshini, all these things they are working, no doubt. But if you look at the total number that social work institutions are there, these all are minuscule minority. Most of them does not follow the standards. That was one of the challenge actually. That is the result because we don't have Indian Council. There are so many attempts to make it possible or real that, but unfortunately till now it has not happened because it has to be passed by the parliament, not with any other state governments. The central government has to pass by through parliament, then only it will come into existence. But recently there was a serious attempt that also failed. So
if you look at otherwise, one of the main reason I think is that we have two main bodies or associations of social workers. One is based in NIMHANS, Bangalore, another one based in Delhi School of Social Work, Delhi. So these two organizations, they have to come together, put a consolidated effort so that this goal is realized. That is one of the greatest challenge. This another work of this council is that it will give you license that you can practice this profession. That is what I said. Once it is licensed, nobody will ask you why you are doing that. Whereas it come to law or lawyers, there is procedure to give them a license. Mere getting a law degree, they will not become lawyers. Similar case with the doctors. Mere getting MBBS degree, they will not become doctors. So they will get a license to perform their activities. In similar way, social worker will get once the council is realized. Because basically we are following American model in social work education and training, but American model always insists on the license. Whereas that, except that we are following everything from American model. That we have to achieve sooner than later so that the social profession organized very well and developed in Indian context. Second thing is, social work is a new subject comparing to other subjects. It's very nascent stage. So because we don't have a clarity and scope of social work, it is emerging. It is all of our duty so that we have to work that we will clearly establish this profession as a proper profession. Then another big problem or critique of social work, if you ask me, or there are critique of social work, particularly from the leftist ideologies, that social work is attempting to save the face of the capital. Capitalist means here capitalism or capitalists. So since social work has not taken serious position with respect to capital, whether they want to go with the capital or they will criticize the capital, that we have not taken the position. But unfortunately or fortunately, social work emerged in the context when there is a severe criticism on capitalism, particularly in Europe and America. When there is severe criticism, in that context only social work emerged. Okay, whatever the problem, we will try to solve it. Okay, 18 hours a day is a problem, we will reduce it. If facilities is a problem, okay, we will give you better facilities. Like this, only social work emerged. The root of social work is only in the shadow of capitalism or capitalist. Including in India, it was Tata's that who brought social work to India. Though it is origin in that context, it can take, as it grows, it can take its own independent steps, but till now stand. It has not taken that stand. Whether it want to criticize or take a position. Say, for example, I'll give you a classic example, CSR, corporate social responsibility. They are saying that government made a law saying that 2% of their annual profit every company should spend on corporate social responsibility. My question is, what is the difference between the 2% if the government takes as a tax and spend it on people's and welfare? What is the difference between the two? But here the disadvantage is that, what actually happening in the name of CSR is that the floodgates of the local administration is going to these companies instead of government. I'll give you an example. If the road is constructed by a private company, how the villagers will react? If the road is constructed by the government or the local government in the same village, how the people will react? Almost, that the anger against the company will come down. I think in that way. But to an extent, the leftist critique that when we are asking that they are sucking the blood of us and you are giving us 2 slices of bread, that is their critique. That is basically the social work must stand, take a stand on capitalist ideologies. One thing. Second thing, if you look at practically, so those social work mainly dependence on the non-profit values, but 80% nearly are working in the profit-oriented organization only. Most of them, including Tata Institute. Tata's HR course is one of the high sought after course, just next after IIMs. Anyway, so this is one of the, I feel that it's one of the
contradiction within social work are one of the main challenges of social work. It has to clearly take a stand on capitalism and capitalist ideologies. Anyway, that is one thing. Another thing is this, the biggest problem of social work in Indian context is that we are not Hello, able. Satish Chandra sir. Sorry for interrupting in between. Yes, One madam. thing is, if you can raise your voice a little bit, it will be more audible. Because the voice comes little lower this side. Okay, madam. Now is it okay? Yes, okay, yes. And if you can just mix a Kannada language also, it will reach most of the students. Because Okay, fine, first year, second years, and final years together. So No, summarize actually, I prefer in Kannada only. way, I help thought. them to understand. Fine. Okay, Actually, I sir. also prefer Yes. Kannada only. Yes, sir. But Yes, sir. I You can thought use that. both the languages. There are few Fine. small group who also speak in English, so a mix would be better. Okay, sir. It Okay. is coming out well. Only thing is voice is little low, so if you can raise little bit, it will reach more clearly. Thank you. Fine. Okay. Now is it okay? Mic is okay? Yes, Yeah, sir. Yes, now sir. okay. Okay. And we'll come back. Another biggest problem is that we must understand our problems in our own context. Social work is basically Western model. I think many people are criticizing it. Even there is, another attempt already made, an alternative attempt is known as indigenous social work. Bharatiya Samaja Karya Parishad is already established. Professor Siddhagoda is president of the organization, and people are working on that to address this issue. But it's a very serious issue because when it comes to theoretical and methodological problems. 1 minute, please. Sorry for the interruption. One of the major challenge, or for that matter, if you ask me, why we could not able to solve the basic problem of poverty after 60, 70 years of independence, that is mainly this problem of methodology and theoretical orientation. We had Western theoretical and methodological orientation. Basically, social work itself is a Western ideology, but when it comes to India, we could have made it, contextualized to India. But unfortunately, till now, there is no attempt. Very recently, for the first batch we started in Central University of Karnataka. This is the first batch we introduced indigenous social work. So this is indigenous social work. Basically, is this only. We want to understand our own problems in our own context. So that is social work. I think that I feel that is also one of the greatest challenges of social work. ನಮ್ಮ ಸಮಸ್ಯೆಗಳನ್ನ ನಮ್ಮ ಮೂಲಕನೇ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಅಲ್ಲಿ ಇಲ್ಲಿ ಬಹಳಷ್ಟು ಕೆಲಸಗಳು ನಡೀತಾ ಇದೆ, ಬಟ್ ಇಟ್ ಹ್ಯಾಸ್ ನಾಟ್ ಕನ್ಸಾಲಿಡೇಟೆಡ್ ಯೆಟ್. I think it started very well. We are taking it seriously in Central University of Karnataka. Gradually, other places of people take it up. So that is one of the challenges. Indigenous social work, I think one day we will deal in detail with that. But particularly I want to say is that here, till now we could not able to solve simple problem like poverty, because we think always it's top-down approach. People sitting in Delhi or some capital cities of the state think that this is right for the people, and they decided and they go for it, without even asking people what they think about the problem or what they think solution to their own problem. Because we always think that people are illiterate, people don't know anything. That is one of the biggest mistakes we have made. That's what I feel. To address that, only new methodology has started, that is PRA, participatory rural appraisal, is one attempt. But still now, when it comes to the decision making process, we have not involved people too much, except rare cases here and there. One is Niyamgiri Hill, one of the example. Other than that,
we have not made such a serious attempt. Only when land acquisition comes, UPA government has made a rule that at least 50% of the people should give approval to that project. Then only they will get the project, even though government sanctioned that project. Except incidents like this, we have not taken that as seriously. Okay. Now, these are the challenges to the social work. Now, I want to discuss few things on the opportunities of the social work. As I told you that since social work is very nascent stage, I think that it is one of the opportunity for us we have to work on. Since it's a nascent stage, we have to build it the way we can build it. I'll give you 2-3 examples how differently people have worked on that. Few examples I'll tell you in terms of opportunities for social work is like, that in government, many jobs people will get with MSW or PSW. That like CDPO, labor welfare officer, psychiatric social worker, medical social worker. Then you come to teaching and research in universities and other places, you can get those kind of jobs. As I said earlier, most of them are working in HR and admin in private organizations. It's a big area, you can get it. Now, the new subject is that due to CSR, many government and private organizations are recruiting social workers, particularly to carry out their CSR activities. That is, these are very well established activities, I think. But what I want to just discuss few innovative things what social worker can do or doing is that first thing after Kejriwal from the government in Delhi, first thing he did was appointing the women counselor in Delhi police station to deal with women and child abuse cases. Because when the woman who is abused go to the police station, it's very difficult for her to, already she is in traumatic condition, and about that the police questions altogether differently. Very difficult for the lady to answer those questions. So because he appointed a woman counselor, so that's the case, the lady or the child or the people who suffer first will go to the counselor. Most of them will be ladies. And this, they have taken guidance from the Tata Institute of Social Science. And they were trained in Tata Institute of Social Science, who all those people appointed. In every station, there will be a counselor. I think that's one of the very important step taken by the Delhi government. The same could have taken place by other state government also, because it's very difficult for those who are already in traumatic condition and go and file a complaint, because filing a complaint altogether different procedure. So these counselors listen to them very, sympathetically, and then they will, update these things to police. Then they will file a case. So I think that helps a lot. This one thing. Another one, when it comes to advocacy, policy advocacy to the government, many people are doing it in different way. Even social workers have a lot of opportunities here. Well, I'll tell you, MNREGA, Mahatma Gandhi National Rural Employment Act, that was actually conceived and developed by one professor in Tata Institute of Social Science. So after that, there is a lot of even evaluation projects and research projects related to MNREGA coming to Tata Institute. That is one thing. And then second thing, evaluation of many government programs and policies can also be given to social work institution. Sometimes NGO they will give, sometimes they will go for some universities. Like one big project was given to the Tata Institute. Of course, Tata Institute is handling many projects. It is more, their faculty in Tata Institute are more, involved in project than teaching. That is sometimes we as research scholars face some problem because supervisor will not give sufficient time to us because there are so many projects. One of the project was evaluation of the decentralization of power. It's given by the central government to look into this Panchayat Raj, the impact of the decentralization of power. It's a complete entire nation they have done the evaluation like that. Sometimes even courts may also ask, NGOs or social work department in different universities to look into some of the cases that come to the courts. One example I'll give you in Bombay High Court has given the case to my supervisor to look into the question whether Dangar community belong to the whether
scheduled tribes or OBC. That is a big research, and it's almost the biggest problem also, or biggest challenge for that individual to take such a work. Like this, there are so many other opportunities for social worker, and now I am planning to start something called environmental social work, where we are going to start a trust, and we are planning to cover a green cover by 10,000 acres in 10 years. It's not started yet. Very soon we will start. Like this, as I said, since it's in very nascent stage, anything that deals with human life we can take up. But for that we must have prepared very well. One theoretically, another one is practically what is the situation on the ground. If these two things, we prepared well, study well, I think we can take up this responsibility. But as far as the funding is concerned, it is not at all problem. Of course, its initial stages there is some problem, but once you enter into deep inside the problem, or if you study things carefully, you may also even get to know how can we fund these things. Because if you look at Swami Vivekananda Youth Movement, they started with zero. And Vivekananda Girijana Kalyana Kendra in BR Hills. Both of these are doctors only. Just they completed MBBS and they jumped into the service. But Swami Vivekananda Youth Movement is a big institution, so almost covered 3-4 districts of South Karnataka. It's a it's multi-crore NGO. Like that, funding I don't think is the biggest problem. But if you take up this issue seriously, funding we can manage. I think. With that, I'll stop my speech. Now let us go for question answer session. ಇಷ್ಟು ತನಕ ಸರ್ ಮಾತಾಡಿರುವಂತಹ ವಿಷಯದ ಬಗ್ಗೆ ಒಂದಿಷ್ಟು ಡಿಸ್ಕಷನ್ಗಳಾಗಬೇಕಾಗಿದೆ. ಸೊ ಕೆಲವು ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಭಾಗವಹಿಸಿದಿರಲ್ಲ. ನಿಮಗೆ ಏನಾದರೂ ಪ್ರಶ್ನೆಗಳಿದ್ರೆ ಈ ಒಂದಿಷ್ಟು ವಿಷಯದಲ್ಲಿ ಚಾಲೆಂಜಸ್ ಮತ್ತೆ ಸ್ಕೋಪ್, ವ್ಯಾಪ್ತಿ ಮತ್ತು ನಮಗಿರುವಂತಹ ಚಾಲೆಂಜಸ್ ಅಂದ್ರೆ ಕಠಿಣತೆಗಳೇನು ಸೋಷಿಯಲ್ ವರ್ಕ್ ಅಲ್ಲಿ ಅನ್ನೋದನ್ನ ಸರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಏನಾದರೂ ಡೌಟ್ಸ್ಗಳಿದ್ರೆ ಈಗ ಡಿಸ್ಕಷನ್ಗೆ ನಿಮಗೆ ಓಪನ್ ಇದೆ. Students, you can unmute and ask. Mic unmute ಮಾಡಿ ಕೇಳಬಹುದು, ಅಥವಾ ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರೆ ಪ್ರಶ್ನೆಗಳನ್ನ ನಾವು ಓದಿ ಹೇಳ್ತೇವೆ. ನೀವು ಚಾಟ್ ಬಾಕ್ಸ್ ಅಲ್ಲಿ ಆದ್ರೂ ಹಾಕ್ಬೋದು. ಈಗ ಸರ್ ಹೇಳಿರುವಂತದ್ದು ಮುಖ್ಯವಾಗಿ ಸಮಾಜ ಕಾರ್ಯಕರ್ತನ ಮುಂದಿರುವಂತಹ ಸವಾಲುಗಳೇನು, ಅವರು ಲೈಸೆನ್ಸಿಂಗ್ ಬಗ್ಗೆ ಹೇಳಿದ್ರು, ಹಾಗೆ ಹಲವಾರು ವಿಷಯಗಳನ್ನ ಹೇಳಿದ್ರು ಸೋಷಿಯಲ್ ವರ್ಕರ್ಗೆ. ಮತ್ತೆ ಮುಖ್ಯವಾಗಿ ನಾವು ಈಗ ಪ್ರಸ್ತುತ ಯಾವ ಸಮಸ್ಯೆಗಳ ಮೇಲೆ ಗಮನ ಹರಿಸಿ ನಾವು ಕೆಲಸ ಮಾಡಬೇಕು ಅನ್ನೋ ಸವಾಲಿದೆ ಅನ್ನೋದನ್ನ ಹೇಳಿದ್ರು. ಹೀಗೆ ಹಲವಾರು ವಿಷಯಗಳನ್ನ ಅವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಮತ್ತೆ ಸಮಾಜ ಕಾರ್ಯದ ವ್ಯಾಪ್ತಿಯನ್ನ ನಿಮ್ಮ ಮುಂದೆ 2 ರೀತಿಯಲ್ಲಿ ಇಟ್ಕೊಂಡಿದ್ದಾರೆ. ಒಂದು, ಈಗಾಗಲೇ ಇರುವಂಥದ್ದೇನು, ಹಾಗೆ ಮುಂದಾಗಬಹುದಾದ್ದೇನು ಅನ್ನೋದನ್ನ ನಿಮ್ಮ ಮುಂದೆ ಸೂಕ್ಷ್ಮವಾಗಿ ಇಟ್ಟಿದ್ದಾರೆ. ಖಂಡಿತವಾಗಿ ನಿಮ್ಮಲ್ಲಿ ಪ್ರಶ್ನೆಗಳು ಇರಲೇಬೇಕೀಗ. ಆ ಪ್ರಶ್ನೆಗಳಿಗೆ ಸರ್ ಇಂದ ನಾವು ಉತ್ತರ ಪಡೆಯೋಣಂತೆ. ನಿಮ್ಮ ಕ್ವೆಶ್ಚನ್ಸ್ ಅನ್ನ ನೀವು ಚಾಟ್ ಬಾಕ್ಸ್ ಅಲ್ಲಿ ಆದ್ರೂ ಹಾಕಿ, ಅಥವಾ ನೀವು ಅನ್ಮ್ಯೂಟ್ ಮಾಡಿಕೊಂಡು ಕೇಳಿ. Sir, good afternoon, sir. Yes. Sir, my question is, as a process of development, sir, social work ನಮ್ಮಲ್ಲಿ ಏನ್ ಆಗ್ತಿದೆ ಅನ್ನೋದು ನಮ್ಮ ದೇಶದಲ್ಲಿ ಹೇಗೆ ಆಗ್ತಿದೆ ನೋಡ್ಕೊಂಡು ಡೆವಲಪ್ ಮಾಡ್ಬೇಕಲ್ಲ ಸರ್. ಆ ಟೈಮಲ್ಲಿ ನಿಮ್ಮ ಅನಿಸಿಕೆ ಏನು ಸರ್? ವಿ ಆರ್ ಜಸ್ಟ್ ಬಿಕಾಸ್ ವಿ ಆರ್ ಫಾಲೋಯಿಂಗ್ ಅಮೆರಿಕನ್ ಸೋಷಿಯಲ್ ಪ್ರೊಸೆಸ್ ಥಿಯರಿಟಿಕಲಿ, ನಮ್ಮ ದೇಶದ ಡೆವಲಪ್ಮೆಂಟ್ಗೋಸ್ಕರ ನಮ್ಮ ದೇಶದಲ್ಲಿ ಏನ್ ಆಗ್ತಿದೆ ಅದ್ರ ಪ್ರಕಾರ ಡೆವಲಪ್ ಮಾಡ್ಕೊಂಡು ಹೋಗ್ಬೋದಲ್ಲ ಸರ್ ಮುಂದೆ. ಸೊ ಇಟ್ ವಿಲ್ ಬಿ ಅನ್ ಎಮರ್ಜಿಂಗ್ ಟ್ರೆಂಡ್. ಆ ತರ ನಿಮ್ಮ ಅನಿಸಿಕೆ ಏನು ಸರ್? ಓಕೆ, ನೀವು ಸರ್ ವಿಡಿಯೋ ಸ್ವಿಚ್ ಆನ್ ಮಾಡ್ತೀರಾ ಪ್ಲೀಸ್? ಯಾ, ನೀವು ಯಾವ ಇಯರ್ ಸ್ಟೂಡೆಂಟ್? ಸರ್ ಫೈನಲ್ ಇಯರ್ ಸ್ಟೂಡೆಂಟ್ ಸರ್. ಓಕೆ, ಸಿ ಅದಕ್ಕೇನೆ ನಾವು ಈಗ ಇಂಡಿಜಿನಸ್ ಸೋಷಿಯಲ್ ವರ್ಕ್ ಅಂತ ಸ್ಟಾರ್ಟ್ ಆಗಿದೆ. ವೆರಿ ರೀಸೆಂಟ್ ಕಾನ್ಸೆಪ್ಟ್. ಇಲ್ಲಿ ಬೇಸಿಕಲಿ ಅದೇ ಮಾಡ್ತಾ ಇರೋದು. ಈಗ ನೀವು ಡೆವಲಪ್ಮೆಂಟ್ ಅಂತಂದ್ರಲ್ಲ, ಅದು ಫಸ್ಟ್ ಆಫ್ ಆಲ್ ಈಗ ಡೆವಲಪ್ಮೆಂಟ್ ಅಂದ್ರೆ ಏನು ಅಂತ ನಾವು ತಿಳ್ಕೊಬೇಕಾಗಿದೆ. ಡೆವಲಪ್ಮೆಂಟ್ ಅಂದ್ರೆ ಎಕ್ಸಾಂಪಲ್ ಕೊಡ್ತೀನಿ. ಲಾಕ್ಡೌನ್ ಆಯ್ತು ಡ್ಯೂ ಟು ವೈರಸ್. ಲಾಕ್ಡೌನ್ ಆದ್ಮೇಲೆ ಎಲ್ಲ ಸ್ಟಡೀಸ್ ಏನೋ ತುಂಬಾ ಜನ ಕೆಲಸ ಕಳ್ಕೊಂಡಿದ್ದಾರೆ. ಪರ್ಟಿಕ್ಯುಲರ್ಲಿ ಈ ಸ್ಟ್ರೀಟ್ ವೆಂಡರ್ಸ್, ಈ ರೀತಿ ಡಿಪೆಂಡೆಂಟ್ ಆಗಿದ್ದವರು, ಎಕ್ಸೆಪ್ಟ್ ಸ್ಯಾಲರಿ ಕ್ಲಾಸ್, most of them are worst affected. Whereas
ಯಾರು ಈ ಅಂಬಾನಿ ಅಲ್ಲಿ ಅಂಬಾನಿ ಫ್ಯಾಮಿಲಿಯಿಂದ ಯಾರೋ ಒಬ್ರು ಲಂಡನ್ ಅಲ್ಲಿ ಒಂದು ಪ್ಯಾಲೇಸ್ ಪರ್ಚೇಸ್ ಮಾಡಿದ್ದಾರೆ ವರ್ತ್ ಸಮ್ ಕ್ರೋರ್ಸ್ 500 crores ಏನೋ. ಈಸ್ ದಿಸ್ ದ ಡೆವಲಪ್ಮೆಂಟ್? No, sir. ಫಸ್ಟ್ ಡೆವಲಪ್ಮೆಂಟ್ ಅಂದ್ರೆ ಏನಂತ ತಿಳ್ಕೋಬೇಕು. ವಿ ಹ್ಯಾವ್ ಟೂ ಪ್ರಾಬ್ಲಮ್, ದಟ್ ಈಸ್ if you look at colonization, we have two colonization. One is external colonization that took when British companies enter India. ಹೊರಗಿಂದ ಆಗಿರ್ತಕ್ಕಂಥ ಕೊಲೊನೈಸೇಷನ್, ಅದು ಬ್ರಿಟಿಷರ್ ಬಂದ. ನಮ್ಗೆ ಮೊದಲಿಂದಾನು ಒಂದು ಆಂತರಿಕ ಕೊಲೊನೈಸೇಷನ್ ಆಗಿದೆ ಬಹಳ ವರ್ಷಗಳಿಂದ. ಅದು ಎರಡನ್ನು ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮ್ಗೆ ಪ್ರಾಬ್ಲಮ್ ಸಮಸ್ಯೆ ಏನಂತ ಕಾಣ್ತದೆ. ಈಗ ನಮ್ಗೆ ಭಾರತದ ಅಂತಂದ್ರೆ ಹೇಳೋದು ವೇದಾಂಗ ಅಂತ ಅಷ್ಟೇ ಹೇಳ್ತಾರೆ. ಈಗ ಪ್ರಶ್ನೆ, ನಾವು ಡೆವಲಪ್ ಆಗ್ಬೇಕಂದ್ರಲ್ಲ, ನಾವು ಅಂದ್ರೆ ಯಾರು? ಈಗ ಸೀರಿಯಸ್ ಕ್ವಶನ್. ಅವಾಗ ಇಲ್ಲಿ ನಿಮ್ಗೆ ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನಾವು ಅಂತ ಏನ್ ಹೇಳ್ಬೋದು ಅಂತ, ನಮ್ಗೆ ಒಂದು ದೊಡ್ಡ ಪರಂಪರೆನೇ ಇದೆ. ವಚನ ಚಳವಳಿ ಇದೆ, ವಚನ ನಂತರನು ಬಹಳಷ್ಟು ಚಳವಳಿಗಳು ಬಂದಿದೆ. ಅದಕ್ಕೆ ಹಿಂದೇನು ಬಹಳಷ್ಟು ಚಳವಳಿಗಳಿದ್ದಾವೆ. ನಾಥ ಪಂಥ ಇದೆ, ಸಿದ್ಧ ಪಂಥ ಇದೆ, ಆರೂಢ ಪಂಥ ಇದೆ, ಸಿದ್ಧಾರೂಢ ಪಂಥ ಇದೆ. ಉತ್ತರದಲ್ಲೊಂದು ಬಹಳಷ್ಟು ಪಂಥಗಳು ಇದಾವೆ. ಇವು ಯಾರು ಸುಮ್ಮನೆ ಅದ್ರ ಬಗ್ಗೆ ನಾವೆಲ್ಲೂ ನಮ್ಗೆ ಅಕಾಡೆಮಿಕ್ಸ್ ಅಲ್ಲಿ ಜಾಸ್ತಿ ಹೇಳೇ ಇಲ್ಲ. ನಮ್ಗೆ ಹೇಳೋದು ಭಾರತ ಅಂದ್ರೆ ವರ್ಣಾಶ್ರಮ ಧರ್ಮ ಅಂತ. ಸೊ ಆದ್ರಿಂದ ನಾವು ಅಂದ್ರೆ ಇಲ್ಲಿ ಯಾರಂತ ತಿಳ್ಕೋಬೇಕು. ಈಗ ಯಾರು ಹೇಳಿದ್ರೆ, ನಿಮ್ಮ ಸರ್ ಒಬ್ರು ಕಿಡಗಾತ್ರಿ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಸೊ ಐ ವಾಸ್ ಶಾಕ್ಡ್, ಮೋಸ್ಟ್ ಆಫ್ ಪೀಪಲ್ ವಿಲ್ ನಾಟ್ ಟೇಕ್ ಅಪ್ ಸಚ್ ಎ ಕ್ವಶನ್, ಬಟ್ ಹಿ ಇಸ್ ಟೇಕಿಂಗ್. ಇಟ್ಸ್ ವಂಡರ್ಫುಲ್. ಬಿಕಾಸ್ ಅದು ಒಂದು ಪರಂಪರೆಯ ಭಾಗ. ಅದು ನಿಮ್ಗೆ ಸೌತ್ ಕರ್ನಾಟಕದಲ್ಲಿ ಹೋದ್ರೆ ಮಂಟಸ್ವಾಮಿ ಮಾದೇಶ್ವರ, ಹಂಗೆ ನೀವು ಸ್ವಲ್ಪ ಮೇಲೆ ಬಂದ್ರೆ ಇವರು ಮಧ್ಯ ಭಾಗದಲ್ಲಿ ಇವರು ಅಂತದ್ದು ಮೈಲಾರಲಿಂಗ, ಎಲ್ಲಮ್ಮ, ಈ ರೀತಿ ಇದಿಷ್ಟೇ ಮಾಡ್ಬೇಕಂತಲ್ಲ. ದೇ ಆರ್ ಆಲ್ಸೋ ಪಾರ್ಟ್. ಮೈಲಾರ ಇಟ್ ಸೆಲ್ಫ್ ಕವರ್ಸ್ 20% ಆಫ್ ಇಂಡಿಯಾಸ್ ಪಾಪ್ಯುಲೇಷನ್. ಖಂಡೋಬಾ ಇನ್ ಮಹಾರಾಷ್ಟ್ರ, ಮಲ್ಲಣ್ಣ ಇನ್ ಆಂಧ್ರ. ಇಷ್ಟು ದೊಡ್ಡ ಒಂದು ಪರಂಪರೆಯನ್ನ ನಾವು ಯಾವತ್ತು ತಿಳ್ಕೊಂಡೇ ಇಲ್ಲ, ಅಟೆಂಪ್ಟೇ ಮಾಡಿದ್ವಿ. ಈಗ ಬೇಸಿಕಲಿ ಹೇಳ್ತಾರೆ ಮೈಲಾರ ಇಸ್ ಬಿಲಾಂಗ್ ಟು ಕುರುಬ ಕಮ್ಯುನಿಟಿ. ನಾನು ಹೇಳಿದೆ, ನಮ್ಮ ಟಾಟಾ ಇನ್ಸ್ಟಿಟ್ಯೂಟ್ ಅವರು ಒಬ್ಬೊಂದು ರಿಸರ್ಚ್ ಮಾಡಿದ್ದಾರೆ, ಧನ್ಗರ್ ಕಮ್ಯುನಿಟಿ ಅಂತ. ಧನ್ಗರ್ ಕಮ್ಯುನಿಟಿ ಸೇಮ್ ಇಲ್ಲಿ ಕುರುಬ ಕಮ್ಯುನಿಟಿ ಅವ್ರು ಬರ್ತಾರೆ. ಬಟ್ ನೀವು ಖಂಡೋಬ ಬಗ್ಗೆನೇ ಸ್ಟಡಿ ಮಾಡ್ದಂಗೆ ಧನ್ಗರ್ ಕಮ್ಯುನಿಟಿ ಬಗ್ಗೆ ನೀವೇನ್ ತಿಳ್ಕೊಳಕ್ ಸಾಧ್ಯ? ಆ ರೀತಿ ನಾವು ಅಂದ್ರೆ ಏನು ಅಂತ ಬಹಳಷ್ಟು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಆವಾಗ ನಮ್ಗೆ ದಾರಿ ತೋರಿಸ್ತದೆ. ಮಂಟಸ್ವಾಮಿ ಕಾವ್ಯದಲ್ಲಿ ಬಹಳ ಡೀಟೇಲ್ ಆಗಿ ಬರ್ತದೆ. ಅವ್ರ ಇಫ್ ಯು ಲುಕ್ ಅಟ್ ಸೋಷಿಯಲ್ ಸೈನ್ಸ್ಗೂ ಡಿಫರೆನ್ಸ್ ಏನು ಅಂತ ಕೇಳಿದ್ರೆ, ಯಾರಾದ್ರೂ ಒಂದು ಮೈನ್ ಹೇಳೋದೇನಂದ್ರೆ, ಸೋಷಿಯಲ್ ಸೈನ್ಸ್ ಕೆನಾಟ್ ಪ್ರಿಡಿಕ್ಟ್ ವಾಟ್ ವಿಲ್ ಹ್ಯಾಪನ್ ಇನ್ ದ ಫ್ಯೂಚರ್, whereas ಸೈನ್ಸ್ ಕ್ಯಾನ್ ಪ್ರಿಡಿಕ್ಟ್ 2+O is H2O ಅಂತ ಆ ಥರ ಹೇಳ್ತಾರೆ ಅವರು. ಸೊ ಬೇಸ್ಡ್ ಆನ್ ದಟ್ ಓನ್ಲಿ ಅವರ್ ಹೋಲ್ ಸೈನ್ಸ್ ಇಸ್ ದೇರ್. ಸೈನ್ಸ್ ಕ್ಯಾನ್ ಪ್ರಿಡಿಕ್ಟ್, whereas ಸೋಷಿಯಲ್ ಸೈನ್ಸ್ ಕ್ಯಾನಾಟ್ ಪ್ರಿಡಿಕ್ಟ್ ಅಂತ ಹೇಳ್ತಾರೆ. ಇಲ್ಲಿ ಮಂಟಸ್ವಾಮಿ ಕಾವ್ಯದಲ್ಲಿ ಕಲಿಯುಗ ಬರ್ತದೆ, ಕಲಿಯುಗದಲ್ಲಿ ಬಂದ್ರೆ ಏನೇನ್ ಆಗ್ತದೆ ಅಂತ ಹೇಳಿದ್ದಾರೆ. ಅವಾಗ ಈವನ್ ಇಲ್ಲಿ ಕೊಡೆಕಲ್ ಬಸವಣ್ಣ ಅಂತ ಇದ್ದಾರೆ, ಇಲ್ಲಿಂದ 40 ಕಿಲೋಮೀಟರ್ ಕಲಬುರಗಿಯಿಂದ. ಅವ್ರದ್ದು ಕೂಡ ಕೊಡೆಕಲ್ ಕಾಲಜ್ಞಾನ ಇದೆ. ಅವೆಲ್ಲ ಏನು, ಇಟ್ಸ್ ನಾಟ್ ಇರ್ರಿಲೆವೆಂಟ್ ಸೈನ್ಸ್, ಬಟ್ ಬಿಕಾಸ್ ಆಫ್ ದ ವೆಸ್ಟರ್ನ್ ಓರಿಯಂಟೇಶನ್ ವಿ ಹ್ಯಾಡ್, ದ ಹೋಲ್ ಅಕಾಡೆಮಿಕ್ಸ್, ನಾಟ್ ಓನ್ಲಿ ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಆಫ್ ಸೋಷಿಯಲ್ ವರ್ಕ್, ಇಟ್ಸ್ ಅ ಪ್ರಾಬ್ಲಮ್ ಆಫ್ ಆಲ್ ಡಿಸಿಪ್ಲಿನ್ಸ್. But nobody has taken it seriously. Fortunately, social work has taken it seriously. So in that context, ಇಲ್ಲಿ ನಾವು ಯಾರು ಅಂತ ತಿಳ್ಕೊಬೇಕು. ಅದು ನೀವು ಮಂಟಸ್ವಾಮಿ ಕಾವ್ಯ ಓದಿದ್ರೆ ಯೂಟ್ಯೂಬ್ ಅಲ್ಲೇ ಸಿಗ್ತದೆ ನೋಡಿ. ನಿಮ್ಗೆ ಆಡ್ತಾರೆ ಕಲ್ಯಾಣ ಪಟ್ಟಣ ಸಾಲು, ಕಲಿಯುಗದ ಸಾಲು ಅಂತ ಬರ್ತದೆ. ಅದು ನೀವು ಕೇಳಿದ್ರೆ ಸಾಕು, ನಿಮ್ಗೆ ಗೊತ್ತಾಗುತ್ತೆ ಏನ್ ಮಾಡ್ಬೇಕಾಗ್ತದೆ. ಫಸ್ಟ್ ಸಿವಿಯರ್ ಕ್ರಿಟಿಕ್ ಆಫ್ ಲಿಂಗಾಯತ್ಸ್ ಆರ್ ಮಂಟಸ್ವಾಮಿ. ಸಿವಿಯರ್ ಆಗಿ ಕ್ರಿಟಿಕ್ ಮಾಡ್ತಾರೆ. ಏನು ನೀನು ಕಲ್ಲನ್ನ ಎದೆ ಕಟ್ಕೊಂಡ್ಬಿಟ್ರೆ ಅದು ನಿನ್ನ ಉಳಿಸ್ತದ? ನಿನ್ನಲ್ಲಿ ಒರಿಜಿನಾಲಿಟಿ ಇರಬೇಕು, ಎಲ್ಲಿ ಪ್ರಾಕ್ಟೀಸ್ ಅಲ್ಲಿ. ಬರೀ ಲಿಂಗಾಯತ ಅಂತ ಅನ್ಕೊಂಡ್ಬಿಟ್ರೆ ಎಲ್ಲ ಮಾಡಿದ್ರೆ ಆಗೋದಿಲ್ಲ ಅಂತ ಈಸ್ ಅ ಫಸ್ಟ್ ಕ್ರಿಟಿಕ್. ಆರದು ಬಹಳಷ್ಟು ಕ್ರಿಟಿಸಿಸಮ್ ಬಂದಿದ್ದಾವೆ. ಸೋಷಿಯಲ್ ಪ್ರಾಬ್ಲಮ್ ನಮ್ಮಲ್ಲಿ ಇದೆ, ಆ ಪ್ರಾಬ್ಲಮ್ ನ ಅಡ್ರೆಸ್ ಮಾಡಕ್ಕೆ ಬಹಳಷ್ಟು ಅಟೆಂಪ್ಟ್ಗಳು ನಡೆದಿದೆ. ಆ ಡೆವಲಪ್ಮೆಂಟ್ ಅಂಬೇಡ್ಕರ್ ಪುಟ್ಸ್ ಇಟ್, ಇಂಡಿಯನ್ ಹಿಸ್ಟ್ರಿ ಇಸ್ ನಥಿಂಗ್ ಬಟ್ a conflict between revolution and counter-revolution. So it is begin with revolution. Indian society basically is a revolutionary society, and then counter-revolution is put on the society. So the response was that continuous process ಇದೆ. ಸೊ ಈ ಕಂಟೆಕ್ಸ್ಟ್ ಅಲ್ಲಿ ನಮ್ಮನ್ನ ನಾವು ಯಾರು ಅಂತ ಅರ್ಥ ಮಾಡ್ಕೋಬೇಕು. ಅವಾಗ ನಾವು ಯಾರು ಅಂತ ಗೊತ್ತಾಗ್ತದೆ. ಆವಾಗ ದೆನ್ ಎಸ್ ನಮ್ದೇ ದಾರಿ ಕೂಡ ಅದ್ರ ಮೂಲಕನೇ ಕಂಡುಕೊಳ್ತೀವಿ. ಬಹಳಷ್ಟು ಪ್ರೋಗ್ರೆಸ್ ಇತ್ತು ನಮ್ಮಲ್ಲಿ. ಇಟ್ ವಾಸ್ 4th
economy in the world before British came to India. It has reached the worst stage. Just imagine. ಅದರಲ್ಲಿ ಈ ನಾಲೆಡ್ಜ್ ಅಲ್ಲಿ ನಮ್ಮನ್ನ ಕೊಲೊನೈಸೇಷನ್ ಮಾಡಿದ್ದು ಕೂಡ ಉಂಟು. ಇಂಡಿಜಿನೈಸೇಷನ್ ಬಗ್ಗೆ ನಾವು ಒಂದ್ಸತಿ ವಿಲ್ ಹ್ಯಾವ್ ಎ ಡೀಟೇಲ್ ಡಿಸ್ಕಷನ್. ಸೊ as far as your question is concerned, one side we have to understand ನಾವು ಯಾರು ಅಂತ ತಿಳ್ಕೊಬೇಕು. ಆಮೇಲೆ ಡೆವಲಪ್ಮೆಂಟ್ ಅಂದ್ರೆ ಏನಂತ ಬಹಳ ಸೂಕ್ಷ್ಮವಾಗಿದೆ. ಡೀಟೇಲ್ ಆಗಿ ಹೋದ್ರೆ ಮಾತ್ರ ನಮ್ಗೆ ಅರ್ಥ ಆಗ್ತದೆ. ಮೇಲ್ ನೋಟಕ್ಕೆ ಎಲ್ಲ ಡೆವಲಪ್ ಆಗ್ಬೇಕು, ಎಲ್ಲ ಪ್ರೈವೇಟೈಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಗೌರ್ಮೆಂಟ್ ಏನು ಕೆಲಸನೇ ಮಾಡಲ್ಲ, ಕರಪ್ಟ್ ಜಾಸ್ತಿ, ಅವರು ಲೇಜಿ ಲೆಥಾರ್ಜಿಕ್ ಅಂತ ಹೇಳ್ತಾ ಇದ್ದಾರೆ. ಈಗ ಬೆಂಗಳೂರಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ಎಷ್ಟು ಪ್ರಾಂಪ್ಟ್ ಆಗಿ ಮಾಡ್ತಾ ಇದಾರೆ ಅಂತ ಎಲ್ಲರಿಗೂ ಕಾಣ್ತಾ ಇದೆ. ಇಫ್ ಇಟ್ ವಾಸ್ ಎ ಗೌರ್ಮೆಂಟ್, even though how worst it was, the aim of the government is service, never profit. Aim of the private is profit. They never go for service. They say that we will serve you. See, these are the fundamental difference. ಬಹಳ ಸೂಕ್ಷ್ಮವಾಗಿ ಇದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತದೆ. ಯಾಕಂದ್ರೆ ಬೇಸಿಕಲಿ ಹೇಳ್ಬೇಕಂದ್ರೆ ನೀವು ಇಫ್ ಯು ಲುಕ್ ಅಟ್ ಯುರೋಪ್ ಅಂಡ್ ಅಮೆರಿಕಾ, ಯುರೋಪ್ ಅಂಡ್ ಅಮೆರಿಕಾ ಇಸ್ ಡೆವಲಪ್ಡ್ ಅಟ್ ದಿ ಕಾಸ್ಟ್ ಆಫ್ ಏಷ್ಯಾ ಅಂಡ್ ಆಫ್ರಿಕಾ. So they underdeveloped other countries, they become developed. ಈಗ ನಾವು ಡೆವಲಪ್ ಆಗ್ಬೇಕಂದ್ರೆ ಯಾರನ್ನ ಅಂಡರ್ ಡೆವಲಪ್ ಮಾಡ್ಬೇಕು? We have to go to moon. That is a basic thing. Even people are talking about Gujarat model. That is basically a business model. ಅವ್ರು ಬೇರೆ ಕಡೆ ಬಿಸ್ನೆಸ್ ಮಾಡಿ ಗುಜರಾತ್ ಡೆವಲಪ್ ಮಾಡ್ತಾರೆ. ಈಗ ನಾವು ಡೆವಲಪ್ ಆಗ್ಬೇಕಂದ್ರೆ ಎಲ್ಲಿ ಬಿಸ್ನೆಸ್ ಮಾಡಕ್ ಹೋಗ್ತೀವಿ? Basically I am saying everything is not, but capitalism is very dangerous. I'll tell you. ಯಾರಾದ್ರೂ ಓದಿ ಲಿಮಿಟ್ಸ್ ಆಫ್ ಕ್ಯಾಪಿಟಲ್, ಡೇವಿಡ್ ಆರ್ವೆ book, wonderful book. Or even if you see some of the lectures by David Harvey himself, he will clearly say that when the notion of profit, there is a limit. You cannot go beyond a limit. Profit generation is wealth. What do you mean by wealth? Wealth generation, they have a limit. Beyond that, you cannot generate wealth. It is not unlimited. ನಾವು ಹೇಳ್ಬೋದು, ಆಯ್ತು ಎಲ್ಲರಿಗೂ BMW ಕಾರ್ ಕೊಡಿಸ್ಬಿಡೋಣ, ಎಲ್ಲರಿಗೂ ಒಂದೊಂದು ಐಫೋನ್, ಎಲ್ಲರಿಗೂ ಟೈಮ್ ಊಟ. It will never possible because there is a limit. So that is one of the main thing. Motto, what is ಉದ್ದೇಶ ಏನು ಇಲ್ಲಿ? ಉದ್ದೇಶ ಅವ್ರಿಗೆ ಪ್ರಾಫಿಟ್ ಮಾಡೋದು ಅಷ್ಟೇನೆ. They don't care for anything else. Creating surplus value in Marxist terms. They are creating. ಈಗ ವೆಸ್ಟ್ ಅಲ್ಲಿ ಕೆಲವರು ಹತ್ರ ಎಷ್ಟು ದುಡ್ಡಿದೆ ಅಂದ್ರೆ ಜನರೇಷನ್ಗಳವರೆಗೂ ಆ ಫ್ಯಾಮಿಲೀಸ್ ಕುತ್ಕೊಂಡ್ ತಿಂದ್ರೂ ಕರಗೋದಿಲ್ಲ. ಅದು ಅವ್ರಿಗೆ ಇನ್ನೂ ಸಾಕಾಗ್ತಲ್ಲ, ಇನ್ನೂ ಮಾಡ್ತಾ ಇದೆ. I don't want to name those families. It is families. It is not countries that always, please keep it in mind, colonize other countries. It is few families always. ಅಲ್ಲೂ ಬಡವರು ಇದ್ದಾರೆ, ಅವ್ರಿಗೆ ಬೇರೆ ಆದಂತ ಸಮಸ್ಯೆ ಇದೆ. ಬಟ್ ಕೆಲವು ಫ್ಯಾಮಿಲೀಸ್, ದ ಸೇಮ್ ಅಪ್ಲೈಸ್ ಇನ್ ಇಂಡಿಯನ್ ಕಂಟ್ರೀಸ್. ಕೆಲವು ಫ್ಯಾಮಿಲೀಸ್ 1,000 ಎಕರೆ ಕೊಟ್ಟಿದ್ದಾರೆ ಚಾಮರಾಜನಗರದಲ್ಲಿ ಒಂದು ಕಂಪನಿಗೆ ಫ್ರೀ ಆಫ್ ಕಾಸ್ಟ್. ನಮ್ಗೆ ಒಂದು ಎಕರೆ ಕೊಡ್ತಾರ ಸರ್ಕಾರದವರು, ಕೇಂದ್ರ ಸರ್ಕಾರ? ಚಾನ್ಸ್ ಇಲ್ಲ ಸರ್. ಏನಿಲ್ಲ. ಸೊ ದಿಸ್ ಈಸ್, ನಾವು ಅಂದ್ರೆ ಯಾರು, ಡೆವಲಪ್ಮೆಂಟ್ ಅಂದ್ರೆ ಏನಂತ ಯಾರು ತಿಳ್ಕೋಬೇಕು. ದೆನ್ ವಿ ಕ್ಯಾನ್, ಎಸ್, ಫಾರ್ ದಟ್ ಪ್ರೋಸೆಸ್ ಓನ್ಲಿ ಇಂಡಿಜಿನಸ್ ಸೋಷಿಯಲ್. ಒಂದೇ ಸಿಂಪಲ್ ಎಕ್ಸಾಮ್, ಮಂಡಸ್ವಾಮಿ ಕಾವ್ಯದಲ್ಲಿ ಎರಡನ್ನೂ ಅಡ್ರೆಸ್ ಮಾಡ್ತಾರೆ. ಅಭಿವೃದ್ಧಿ ಅಂದ್ರೆ ಏನಾಗಬೇಕು, ನಾವು ಅಂತಂದ್ರೆ ಎರಡನ್ನೂ ಅವರು ಅಡ್ರೆಸ್ ಮಾಡ್ತಾರೆ. ಎನಿವೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಗುಡ್ ಆಫ್ಟರ್ನೂನ್ ಸರ್. ಎಸ್ ಪ್ಲೀಸ್. ಸರ್, ಸಮಾಜ ಕಾರ್ಯ ಶಿಕ್ಷಣ ಆತಂಕದಲ್ಲಿದೆ ಅಂತ ಅನಿಸ್ತಿದ್ಯಾ? ಯಾಕಂದ್ರೆ ಈಗ ಜಾಬ್ ಸಿಗೋದು ಸಮಸ್ಯೆ ಇದೆ ಅನಿಸ್ತಿದೆ. ನನ್ಗೇನು ಆತಂಕ ಅಂತೇನು ಅನ್ಸ್ಲಿಲ್ಲ. ನಮ್ಗೆ ಬೇರೆ ತರದ ಶಿಕ್ಷಣ, ಕಮ್ ಟು ಸೋಷಿಯಲ್ ವರ್ಕ್ ಎಜುಕೇಶನ್, ನಮ್ಗೆ ಬೇರೆ ತರ ಸಮಸ್ಯೆನೇ ಫೇಸ್ ಮಾಡ್ತಾ ಇದೀವಿ. ಯಾಕಂದ್ರೆ ಇಫ್ ಯು ಲುಕ್ ಅಟ್ ಸಮ್ ಆಫ್ ದಿ ಯೂನಿವರ್ಸಿಟೀಸ್, ರೆಕ್ರೂಟ್ಮೆಂಟೇ ಮಾಡಿಲ್ಲ. ಈ ಟ್ರೈನಿಂಗ್ ಯಾರು ಕೊಡ್ತಾರೆ? ಆ ರೀತಿ ಪ್ರಾಬಬಲಿ ಇಫ್ ಯು ಲುಕ್ ಅಟ್ ಸೇ ಜಸ್ಟ್ ಒಂದು 10 years ಬ್ಯಾಕ್, 20 years ಬ್ಯಾಕ್, ಸೋಷಿಯಲ್ ವರ್ಕ್ ಪೊಸಿಷನ್, ಐ ಥಿಂಕ್ ವೆನ್ ಇಟ್ ಕಮ್ ಟು ಎಜುಕೇಶನ್, ಸಿಚುವೇಶನ್ ಇಸ್ ಫಾರ್ ಬೆಟರ್. ಎಜುಕೇಶನ್ ಚೆನ್ನಾಗಿ ಕೊಟ್ರೆ ಸಮಸ್ಯೆ ಕೆಲ್ಸದ್ದು ಆಗ್ಲಿಕ್ಕಿಲ್ಲ. ಯಾಕಂದ್ರೆ ನಮ್ಗೇನು ಗೌರ್ಮೆಂಟ್ ಅಲ್ಲೇ ಬೇಕಂತ ಏನಿಲ್ಲ, ನಾವೇ ಮಾಡ್ಬೋದು. ಅಥವಾ ಬಹಳಷ್ಟು ಆಲ್ರೆಡಿ ಮಾಡ್ತಾ ಇದಾರೆ. ಈಗ ಎಷ್ಟೋ ಕೇಸಸ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ದೇ ಡೋಂಟ್ ಹ್ಯಾವ್ ವರ್ಕಿಂಗ್ ಹ್ಯಾಂಡ್ಸ್. ನಮ್ ಕೆಲವು ಫ್ರೆಂಡ್ಸ್ ಹೇಳ್ತಾರೆ, HR ಅಲ್ಲಿ ಇದ್ದಾರೆ, CSR ಅಲ್ಲಿ ಇದ್ದಾರೆ, ನಮ್ಗೆ ಬೇಕು, ಯಾರು ಸಿಗ್ತಾ ಇಲ್ಲ ಅಂದ್ರೆ ಬೋತ್ ಹೂ ಆರ್ ಟ್ರೈನ್ಡ್ ಪ್ರಾಪರ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ಸಮಸ್ಯೆ ಇದೆ. ಅದರ್ವೈಸ್ ಆಲ್ಸೋ ನಾನು 2 ಎಕ್ಸಾಂಪಲ್ ಕೊಟ್ಟನಲ್ಲ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ಪ್ಲೀಸ್ ವಿಸಿಟ್ ದವರ್ ವೆಬ್ಸೈಟ್.
ನಿಮ್ಗೊಂದು ಬ್ರೀಫ್ ಐಡಿಯಾ ಸಿಗ್ತದೆ. ಪರ್ಟಿಕ್ಯುಲರ್ಲಿ Yes, sir. ಸೋಷಿಯಲ್ ವರ್ಕ್, ಇಂಡಿಜಿನಸ್ ಸೋಷಿಯಲ್ ವರ್ಕ್ ಭಾಗವಾಗಿ ಕೂಡ ಬರ್ತದೆ. ಒಂದು ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರ, ಆಮೇಲೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ಅವರೆಲ್ಲ ಜಸ್ಟ್ ದೇ ಜಂಪ್ಡ್ ಇಂಟು ಸರ್ವಿಸ್ ವಿತೌಟ್ ಕೇರಿಂಗ್ ಫಾರ್ ಎನಿಥಿಂಗ್ ಎಲ್ಸ್. ಅವ್ರಿಗೆ ಅವ್ರು MBBS ಓದಿದ್ರು, ನಾಳೆ ನಮ್ಗೆ ಅವ್ರಿಗೆ ಮದುವೆ ಹುಡುಗಿ ಕೊಡ್ತಾರ ಇಲ್ವೋ ಅಂತಾನು ಯೋಚನೆ ಮಾಡ್ಲಿಲ್ಲ. That's what need. Another example I'll give you, Anna Hazare experiment. ನೀವು ಅವ್ರು ಮಾಡಿರ್ತಕ್ಕಂಥ ಕೆಲಸ ನೋಡಿದ್ರೆ, he covered almost entire issues of rural development. ರೋಡ್ ಮಾಡೋದ್ರಿಂದ ಹಿಡ್ಕೊಂಡು, ಮಾರ್ಕೆಟ್ ಕ್ರಿಯೇಟ್ ಮಾಡೋದ್ರಿಂದ ಹಿಡ್ಕೊಂಡು, ಈವನ್ ವೆಂಟ್ ಅಪ್ ಟು ಸೀಡ್ ಬ್ಯಾಂಕಿಂಗ್, ಬೀಜಗಳನ್ನ ಸಂರಕ್ಷಣೆ ಮಾಡಿ ಇಡ್ಬೇಕಂತ ವರ್ಗು ಹೋಗಿದ್ದಾರೆ. ದಟ್ ಈಸ್ ಅಗೇನೆಸ್ಟ್ ಕ್ಯಾಪಿಟಲಿಸ್ಟ್ ಐಡಿಯಾಸ್. ಅವ್ರಿಗೆ ಸೀಡ್ ಯಾರು ಇಟ್ಕೊಳ್ಳೋದು ಇಷ್ಟ ಇಲ್ಲ, ಸೀಡ್ ಅವ್ರು ಮಾರ್ಬೇಕು. ಬಟ್ ಆ ರೀತಿ ನನ್ಗೇನು ಅನ್ಸ್ಲಿಕ್ಕಿಲ್ಲ. See, if I said two things. One, you study well in your subject. Second things, you should know what is the reality out in the field. ಇದೆರಡು ನಿಮ್ಗಿದ್ರೆ solution will come automatically. Fund is not a big problem at all in Indian context. People are there to help you. Okay, sir. All of a sudden may not happen, but of course you have to put so much of effort. Beginning ಅಲ್ಲಿ ನಿಮ್ಗೆ ಯಾವುದೇ NGO ಎಲ್ಲ ಕೆಲಸ ಮಾಡಬೇಕಾಗಬಹುದು. ಕೆಲಸಗಳಂತೂ ಸಿಗ್ತದೆ. ನಮ್ಗೆ ಇಷ್ಟೇ ಸಾವಿರ ಬೇಕು ಅಷ್ಟೇ ಸಾವಿರ ಬೇಕು ಅಂತ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಇಫ್ ಯು ಆರ್ ವಿಲ್ಲಿಂಗ್ ಟು ವರ್ಕ್ ವಿತ್ ಕಾಸ್, ಡೆಫಿನೆಟ್ಲಿ ದ ರೋಡ್ಸ್ ಆರ್ ಓಪನ್. Yes. ಹಲೋ ಸರ್. ಎಸ್ ಪಲ್ಲವಿ. ಸರ್ಕಾರದಲ್ಲಿ ಸಮಾಜ ಕಾರ್ಯಕರ್ತರಿಗೆ ಉದ್ಯೋಗದ ಕೊರತೆ ಇದೆ ಅಂತ ಅನಿಸ್ತಿದೆ. ನಿಮ್ಮ ಅಭಿಪ್ರಾಯ ಏನು ಸರ್? ಅಬ್ಸಲ್ಯೂಟ್ಲಿ ರೈಟ್. ತುಂಬಾ ಇದೆ, ಬಟ್ ರಿಕ್ರೂಟ್ಮೆಂಟ್ ಮಾಡ್ತಾನೆ ಇಲ್ವಲ್ಲ. ಗವರ್ಮೆಂಟ್ ವಾಂಟ್ ಟು ಗೋ ಫಾರ್ ಪ್ರೈವೇಟೈಸೇಷನ್. ಹೇಳಿ. ಎಸ್ ಸರ್, ಹೇಳಿ ಸರ್. Government want to privatize everything. Even I heard that police and judiciary also they want to privatize. I don't know. If they go to that extent, collapse is inevitable. Nation will collapse. Private, there should be limit for everything. Anything and everything cannot be privatized. But for that reason only, in recruitment ನಡೀತಾ ಇಲ್ಲ ಫುಲ್ ಟೈಮ್, ಎಕ್ಸೆಪ್ಟ್ ಸ್ವಲ್ಪ ಅದು ಸ್ಟೇಟ್ ಗೌರ್ಮೆಂಟ್ ಅವ್ರು ಒಂದು ಸ್ವಲ್ಪ ಮಾಡ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ IAS ಆ ಥರದೊಂದು ಕೆಲವು ಬಿಟ್ಟರೆ ಜಾಸ್ತಿ ಆಲ್ಮೋಸ್ಟ್ ಸ್ಟಾಪ್ ರಿಕ್ರೂಟ್ಮೆಂಟ್. ದಟ್ ಈಸ್ ಪ್ರಾಬ್ಲಮ್ಯಾಟಿಕ್. ಎಸ್, ಅದು ಇನ್ ಎ ವೇ ಇಟ್ ವಿಲ್ ಅಫೆಕ್ಟ್ ಆನ್ ದಿ ಪ್ರೊಫೆಷನಲ್ಸ್. ಅದಕ್ಕೆ ಹೇಳಿದ್ದು we have to take a stand on capital ಅಂತ. It's all of the influence of the capital. ಕರ್ನಾಟಕದಲ್ಲಿ ಒಂದೇ ಸ್ಟೇಟ್ ಯೂನಿವರ್ಸಿಟೀಸ್ 400 ಅಸಿಸ್ಟೆಂಟ್ ಪ್ರೊಫೆಸರ್ ವೇಕೆನ್ಸೀಸ್ are. It is not filled. How can the profession or the subject will go? I think yes. Yes sir. Fine. Any questions? Okay. Before that, Hello. Yes. Hello. Satish. ನಮಸ್ಕಾರ. ನಮಸ್ಕಾರ ಸತೀಶ್ ಚಂದ್ರ ಅವ್ರೆ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬಹಳ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ. ನಾವು ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ ಈ ವಿಷಯಗಳನ್ನ ಸಾಕಷ್ಟು ಸಲ ಡಿಸ್ಕಸ್ ಮಾಡ್ತಾ ಇದ್ವಿ. ಮತ್ತೆ ನನ್ಗೆ ಟಾಟಾ ಇನ್ಸ್ಟಿಟ್ಯೂಟ್ ರಿಕಾಲ್ ಆಗ್ತಾ ಇದೆ ನಿಮ್ ಮಾತು ಕೇಳಿ. ಐ ಥಿಂಕ್ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕ ಆರ್ ಲಕ್ಕಿ ಪೀಪಲ್ ಟು ಹ್ಯಾವ್ ಯು. ನನಗೆ ಗೊತ್ತು ನಿಮ್ಮ ಅನುಭವ, ನಿಮ್ಮ ಕಲಿಕೆ, ಮತ್ತೆ ನಿಮ್ಮ ವಾಸ್ಟ್ ಎಕ್ಸ್ಪೀರಿಯನ್ಸು, ನಿಮ್ಮ ರೀಡಿಂಗು, ಇದು ಎಲ್ಲದೂ ಸಹ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಾನು ನೋಡಿದ್ದೀನಿ, ನೀವು ಸಿಕ್ಕಾಪಟ್ಟಿ ಓದಿದ್ದೀರಿ, ಮತ್ತೆ ಸಿಕ್ಕಾಪಟ್ಟಿ ಅನುಭವ ಇದೆ, ಹೊರಗಡೆ ಸಹ ಹೋಗಿ ಬಂದಿದ್ದೀರಿ. ಸೊ ಅದೆಲ್ಲದೂ ಬಹಳ ಹೆಲ್ಪ್ ಆಗುತ್ತೆ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ಕರ್ನಾಟಕಕ್ಕೆ. ಬಹಳ ಖುಷಿ ಆಯ್ತು ನಿಮ್ಮ ಮಾತು ಕೇಳಿ. ನನಗೇನಂದ್ರೆ ನಿಮ್ಮ ವೇ ಆಫ್ ಟೀಚಿಂಗ್ ಬಹಳ ಇಷ್ಟ ಆಗುತ್ತೆ. ಯಾಕಂದ್ರೆ ಇವು ಗೋ ಟು ದಿ ರೂಟ್ ಕಾಸ್, ವಿಷಯವನ್ನು ಮೂಲಕ್ಕೆ ಹೋಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀರಿ. ಸೊ ಐ ಎಂಜಾಯ್ಡ್ ಯುವರ್ ಕಂಪ್ಲೀಟ್ ಲೆಕ್ಚರ್. ಮತ್ತೆ ಆಮೇಲೆ ಇನ್ನೊಂದು ಆಕ್ಚುಲಿ ಈ ಡಿಸ್ಕಷನ್ ಅಲ್ಲಿ ಒಂದ್ 2-3 ವಿಷಯಗಳನ್ನ ನಾನು ಸಹ ಮೆನ್ಷನ್ ಮಾಡಕ್ ಇಷ್ಟಪಡ್ತೀನಿ. ಸ್ಪೆಷಲಿ ಈಗ ಹೊಸ ಎಜುಕೇಶನ್ ಪಾಲಿಸಿ, ನ್ಯೂ ಎಜುಕೇಶನ್ ಪಾಲಿಸಿನಲ್ಲೂ ಸಹ ಈ ಜಾಬ್ ಅಪಾರ್ಚುನಿಟೀಸ್ ಬಗ್ಗೆ ಸ್ಟೂಡೆಂಟ್ಸ್ ಏನ್ ಮಾತಾಡ್ತಾ ಇದ್ರು,
ಹೊಸ ಎಜುಕೇಶನ್ ಪಾಲಿಸಿನಲ್ಲಿ ಎಲ್ಲಾ ಸ್ಕೂಲ್ಗಳಲ್ಲೂ ಸಹನು ಈ ಸೋಷಿಯಲ್ ವರ್ಕ್ ಟ್ರೈನ್ಡ್ ಸೋಷಿಯಲ್ ವರ್ಕರ್ಸ್ ಅನ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಹೇಳಿ ಅದು ನ್ಯೂ ಎಜುಕೇಶನ್ ಪಾಲಿಸಿನಲ್ಲಿ ಮೆನ್ಷನ್ ಮಾಡಿದ್ದಾರೆ ಒಂದು. ಆಮೇಲೆ ನೀವು ಹೇಳ್ದಂಗೆ ಡೆಲ್ಲಿನಲ್ಲಿ ಹೇಗೆ ಕೌನ್ಸಿಲರ್ ಗಳನ್ನ ಅಪಾಯಿಂಟ್ ಮಾಡ್ಕೊಳ್ತಾ ಇದಾರೋ ಅದೇ ರೀತಿ ಬೆಂಗಳೂರಲ್ಲೂ ಸಹ ಸುಮಾರು 300ಕ್ಕಿಂತ ಹೆಚ್ಚು ಹೊಸ ಕೌನ್ಸಿಲರ್ ಗಳನ್ನ ಅಪಾಯಿಂಟ್ ಮಾಡ್ಕೊಳಕ್ಕೆ BBMP ನಲ್ಲಿ ಬರ್ತಕ್ಕಂಥ ಎಲ್ಲ ಪೊಲೀಸ್ ಸ್ಟೇಷನ್ ಗಳಿಗೆ ರೀಸೆಂಟ್ ಆಗಿ ನಾನು ಅಡ್ವರ್ಟೈಸ್ಮೆಂಟ್ ನೋಡಿದ್ದೆ ಕೌನ್ಸಿಲರ್ ಗಳನ್ನ ಅಪಾಯಿಂಟ್ ಮಾಡ್ಕೋಬೇಕು ಅಂತ ಹೇಳಿ. ಸೊ ದಿಸ್ ಈಸ್ ಅನದರ್ ಅಪಾರ್ಚುನಿಟಿ. ನೀವು ಹೇಳ್ದಾಗೆ ಈ ಸೋಷಿಯಲ್ ವರ್ಕ್ ಅಲ್ಲಿ ಅಪಾರ್ಚುನಿಟೀಸ್ ಏನು ಕಡಿಮೆ ಇಲ್ಲ, ಬಟ್ ನಮ್ಮಲ್ಲಿ ಸ್ಕಿಲ್ಸ್ ಬೇಕಷ್ಟೇ. ಬೇಕಾದಷ್ಟು ಜಾಬ್ ಅಪಾರ್ಚುನಿಟೀಸ್ ಇದಾವೆ. ನಮಗೆ ಆ ಸ್ಕಿಲ್ ಬೇಕು. ಆಕ್ಚುಲಿ ವಿಷಯವನ್ನ ಅರ್ಥ ಮಾಡ್ಕೊಂಡು ವಿಷಯಕ್ಕೆ ಅನುಗುಣವಾಗಿ ಆಡು ಮುಟ್ಟದ ಸೊಪ್ಪಿಲ್ಲ, ಸಮಾಜ ಕಾರ್ಯ ಕೆಲಸ ಮಾಡದೇ ಇರ್ತಕ್ಕಂತ ವಿಷಯನೇ ಇಲ್ಲ. ಎಲ್ಲಿ ಬೇಕಾದಲ್ಲಿ ಸಮಾಜ ಕಾರ್ಯ ಕೆಲಸ ಮಾಡ್ಬೋದು. ಆದ್ರೆ ನಾವು ಆ ಸ್ಕಿಲ್ಸ್ ಅನ್ನ ಆಕ್ಚುಲಿ ಅಕ್ವೈರ್ ಮಾಡ್ಕೋಬೇಕು. ಒಳ್ಳೆ ಲಿಸ್ನಿಂಗ್ ಸ್ಕಿಲ್ಲು, ಒಳ್ಳೆ ಕೌನ್ಸಿಲಿಂಗ್ ಸ್ಕಿಲ್ಲು, ಆಮೇಲೆ ಕಮ್ಯುನಿಕೇಶನ್ ಸ್ಕಿಲ್ಸು, ಸ್ಪೆಷಲಿ ಕನ್ವಿನ್ಸ್ ಮಾಡ್ತಕ್ಕಂಥ ಸ್ಕಿಲ್ಲು, ವಿಷಯವನ್ನ ಅರ್ಥ ಮಾಡ್ಕೊಂಡು ಮಾಡ್ತಕ್ಕಂಥ ಸ್ಕಿಲ್ ಗಳನ್ನ ಕಲ್ತ್ವಿ ಅಂದ್ರೆ ಜಾಬ್ ಅಪಾರ್ಚುನಿಟೀಸ್ ಏನ್ ಪ್ರಾಬ್ಲಮ್ ಇಲ್ಲ ಅಂತ ನನಗೆ ಅನ್ಸುತ್ತೆ. ಆದ್ರೆ ಒಂದು ಇಂಡಿಜಿನಿಯಸ್ ಸೋಷಿಯಲ್ ವರ್ಕ್ ಅಂತ ನೀವೇನ್ ಹೇಳಿದ್ರಿ, ದಟ್ ಈಸ್ ರಿಯಲಿ ವೆರಿ ಮಚ್ ಅಪ್ರಿಶಿಯೇಟೆಡ್ ಥಿಂಗ್. ಆಮೇಲೆ ನೀವು ಇನ್ನೊಂದು ವಿಷಯ ಹೇಳಿದ್ರಿ, ಎನ್ವಿರಾನ್ಮೆಂಟಲ್ ಸೋಷಿಯಲ್ ವರ್ಕ್ ಅಂತ ಹೇಳಿದ್ರೆ, ಸ್ವಲ್ಪ ಅದ್ರ ಬಗ್ಗೆ ನೀವು ಇನ್ನೂ ಹೆಚ್ಚು ಮಾತಾಡಿದ್ರೆ ಒಂದ್ 2 ನಿಮಿಷ. ಓಕೆ ಸರ್. ಎನ್ವಿರಾನ್ಮೆಂಟ್ ಸೋಷಿಯಲ್ ವರ್ಕ್ ಮುಂಚೆ ಒಂದು ಪಾಯಿಂಟ್ ಬಿಟ್ಟೋಗಿತ್ತು. ಜಸ್ಟ್ ಐ ವಿಲ್ ಬ್ರಿಂಗ್ ಟು ಯುವರ್ ನೋಟಿಸ್. ದಟ್ ಈಸ್ ಕಾಲ್ಡ್ ಸೋಷಿಯಲ್ ಆಡಿಟ್. Like we have CAG, Central Auditor General, we have State Auditor General also. Like that, they look into financial audit. Yes. Audit is so powerful. I tell you, even government minister will go behind bars. Even ordinary clerk level who is in CAG or State Audit, if he make a proper remarks based on that, even a minister can go to jail. So much power it has, the audit. A similar way, there is a notion called social audit. It is actually part of NREGS Act. The similar way it can be implemented to other acts which is related to social security. ಅದು ಬಹಳ ಮುಖ್ಯವಾದಂತ ಒಂದು ಇಂಪಾರ್ಟೆಂಟ್. ಸೋಷಿಯಲ್ ವರ್ಕರ್ ಹಿಯರ್ ಆಲ್ಸೋ ಹ್ಯಾವ್ ಲಾಟ್ ಆಫ್ ಆಪರ್ಚುನಿಟೀಸ್. ಅದಕ್ಕೆ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇನ್ ಬಿಹಾರ್, ಐ ಥಿಂಕ್ ಸಮ್ ಆಫ್ ಯು ನೋ, sexual abuse case was unearthed by the Tata Institute of Social Science Social Audit. ಅಲ್ಲಿ ಏನಾಗ್ತಿತ್ತು ಅಂದ್ರೆ, ಶೆಲ್ಟರ್ ಹೋಮ್ ರನ್ ಬೈ NGO, sometimes government, both. ಶೆಲ್ಟರ್ ಹೋಮ್ಸ್ ಅಲ್ಲಿ one shelter house, 30 of the 34 women, most of them are minors, are sexually abused. This was repeated in 16 other shelter homes. ಇದನ್ನ ಒಂದು ಸೋಷಿಯಲ್ ಆಡಿಟ್ ಮಾಡಿದಾಗ ಅದು ಹೊರಗಡೆ ಬರ್ತದೆ. ಇವರು ರಿಪೋರ್ಟ್ ಕೊಟ್ಟು ಈ ಕಡೆ ಬಂದ್ಬಿಡ್ತಾರೆ ಟಾಟಾ ಇನ್ಸ್ಟಿಟ್ಯೂಟ್ ಅವರು. And finally, when the report went to media, it became hue and cry. Finally, the person related to that minister has resigned. The person who is running that NGO was arrested. And after that also, state government was suppressed that case. Finally, it has given to CBI. Now, this case is handled by the Delhi court. Even the case also shifted to Delhi court. ಒಂದು ಆಡಿಟ್ ಇಂದ ಯಾವ ರೀತಿ ನಮ್ಮಲ್ಲಿ ಬದಲಾವಣೆ ಆಗ್ತದೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಸೋಷಿಯಲ್ ಆಡಿಟ್ ಅನ್ನೋ ಕಾನ್ಸೆಪ್ಟ್ ಥಿಯರಿಟಿಕಲಿ ಅಲ್ಲಿ ಇದೆ, ಅದು ಒಂದಲ್ಲ ಒಂದಿನ ಗ್ರಾಜುಯಲಿ ಎಲ್ಲ ಕಡೆ ಬರ್ತದೆ. ಎಲ್ಲ ಆಕ್ಷನ್ ಇದರಲ್ಲಿ ಸೋಷಿಯಲ್ ಆಡಿಟ್ ಮಸ್ಟ್, ಪರ್ಟಿಕ್ಯುಲರ್ ಇನ್ ಎವ್ರಿ ಪಂಚಾಯತ್ ಆರ್ ಫಾರ್ ದಟ್ ಮ್ಯಾಟರ್. ಐ ಥಿಂಕ್ ಪ್ರತಿಯೊಂದು ಪಂಚಾಯತ್ ಅಲ್ಲೂ ಸೋಷಿಯಲ್ ಆಡಿಟ್ ಆಫೀಸರ್ ಇರಬೇಕು. ದಟ್ ಹೂ ವಿಲ್ ಬಿ MSW graduate. I think days are not far ahead. One or the other day will come. That is one of the opportunities. ಸೊ ವಾಟ್ ಈಸ್ ಸೋಷಿಯಲ್ ಆಡಿಟ್? ಯಾವ ರೀತಿ ಯಾವ ಉದ್ದೇಶಕ್ಕಾಗಿ ಆ ಹಣ ಬಳಕೆ ಆಗಬೇಕಿತ್ತೋ ಅದು ಬಳಕೆ ಆಗಿದೆಯೋ ಇಲ್ಲೋ ಅಂತಕ್ಕಂಥದ್ದು ನೋಡೋದು ಬಹಳ ಒಂದು ಇಂಪಾರ್ಟೆಂಟ್ ಒಂದು ಫೀಲ್ಡ್ ಅದು. ಸೊ ಅಲ್ಲಿ ಕೂಡ ಸೋಷಿಯಲ್ ವರ್ಕರ್ ಕ್ಯಾನ್ ಬಿ ಅನದರ್ ಥಿಂಗ್. ಕಮ್ ಟು PDO ಆಲ್ಸೋ. PDO ಬೇಸಿಕಲಿ ಇಟ್ ವಾಸ್ ಪ್ರಪೋಸ್ಡ್ ಕಮಿಟಿ. MSW ತಗೋಬೇಕು PDO ಅಂತ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್. ಬಟ್ ಅನ್ಫಾರ್ಚುನೇಟ್ಲಿ lady, and that's the part. She was the minister for rural development at the time. Yediyurappa was chief minister. ಅವರು ಶೋಭಾ ಕರಂದ್ಲಾಜೆ, ಅವರು ಅದನ್ನ ಏನಿ ಗ್ರಾಜುಯೇಟ್ ಅಂತ ಮಾಡ್ಬಿಟ್ರು. ಆಕ್ಚುಲಿ ದಟ್ ಇಸ್ ಅ ಬಿಗ್ ಬ್ಲೋ ಟು ಸೋಷಿಯಲ್ ಪ್ರೊಫೆಷನ್. ಇಫ್ ಇಟ್ ವಾಸ್ MSW, could have been a great opportunity created for MSW, not because that we need opportunities, but MSW graduates are more suitable for that post than any other.
graduates. That is my personal That's opinion. true. One That's true. last, or even for the entire nation we may expand it. ಬೇರೆ ಬೇರೆ ಕಡೆ ಅದನ್ನ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ ಅಂತ ಕರೀತಾರೆ, ಇನ್ನೊಂದು ಕಡೆ ಬೇರೆ ಸೆಕ್ರೆಟರಿ ಅಂತ ಕರೀತಾರೆ. ವಾಟ್ ಎವರ್ ಇಟ್ ಈಸ್, because we were trained very well how to respond to the problems of the people. I think based on that it could have been reserved to only MSW, or in future it may happen if you take consolidated effort, definitely. So that is audit and PDO. When come back to environmental social work, see, if you look at the recent climate change and problems related to climate change, like floods in one area, drought in another area, all these are related to climate imbalance. So address that issue. So this is my personal thing. An NGO where we will grow trees in wherever the vacant land, particularly in government areas. So we are planning to grow it, say, want to cover 1,000 acres in 10 years. Still, it is in infancy stage. I think once the lockdown is open, we will start our work. First, we are planning to take one experiment in CUK campus. It is 650 acres of campus. In that area, we are planning to grow 40,000 trees. So this is what we are doing. But if you look at what is environmental social work, this only. How can we help people through working these environmental issues? Creating awareness among the people. ಇಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈ ಯೂನಿವರ್ಸಿಟಿನ ಇವ್ರಿಗೆ ಕೊಟ್ಟಾಗ ಫಾರ್ ದ ಫಸ್ಟ್ ಟೈಮ್ ಸುತ್ತಮುತ್ತ ಹಳ್ಳಿಯಲ್ಲಿರೋರು ಬಂದು ಇಲ್ಲಿರೋ ಮರಗಳನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗ್ಬಿಟ್ರು. ಹೆಂಗು ಯೂನಿವರ್ಸಿಟಿ ಕೊಟ್ಟಿದ್ದಾರೆ, ಅವ್ರಿಗೆ ಯಾಕೆ ಮರಗಳು? See, this is earlier it was not like that. My grandmother generation ಎಲ್ಲ ಹೆಂಗಿತ್ತು ಅಂದ್ರೆ, ಒಂದು ಬ್ರಾಂಚ್ ಕಟ್ ಮಾಡ್ಬೇಕಂದ್ರೆ ಅವ್ರು ಬಹಳ ಯೋಚನೆ ಮಾಡ್ತಿದ್ರು. ನೆಸೆಸಿಟಿ ಇದ್ರೆ ಕಟ್ ಮಾಡ್ತಿದ್ರು. ಇನ್ ಕೇಸ್ ಅಟ್ ಆಲ್ ಇಫ್ ದೇ ಕಟ್ ದ ಟ್ರೀ, ಅದು ಇನ್ನೊಂದು ಕಡೆ ಅವ್ರು ಬೆಳೆಸ್ತಾ ಇದ್ರು. Because they had that kind of cultural roots to protect the nature. It is a part of our our existence till the modern education entered into India. But ಈಗ ಏನಾಗ್ತದೆ ಅಂದ್ರೆ, they don't bother. Individual benefit ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ. ಸೊ ಆದ್ರಿಂದ awareness is also important. So we want to create awareness among the people about the importance of the trees. Plus, we want to do research on these environmental issues, be it environment related livelihood issues, particularly in flood. As of now, pointed is flood prone area, livelihood affected in flood prone areas. That they are already studying. Even Tata Institute is working on that. Adashte alla, anything that is livelihood related due to environment, we want to do research on that. So ಇದು broadly we are working on that. This is base thing. ಬಟ್ ನಂದು ಸಮಸ್ಯೆ ಏನು ಅಂದ್ರೆ, ಟಾಟಾ ಇನ್ಸ್ಟಿಟ್ಯೂಟ್ ಹೋದ್ಮೇಲೆ ಅಲ್ಲಿ ಬಹಳಷ್ಟು ಥಿಯರಿಗಳು ಹೇಳ್ತಾ ಇದ್ರು, ಬಹಳಷ್ಟು ಮಾಡೆಲ್ಸ್ ಎಲ್ಲ ಹೇಳ್ತಾ ಇದ್ರು. ನನಗೆ ಏನೋ ಸಮೂಹ ನಾಟ್ ಅಕ್ಸೆಪ್ಟಿಂಗ್ ಇಟ್. ನಂದು ಪ್ರಶ್ನೆ ಇತ್ತು, ಏನು ನಮ್ಮಲ್ಲಿ ಏನು ಇರಲೇ ಇಲ್ವಾ, ನೀವು ಆ ರೀತಿ ಮಾತಾಡ್ತಾ ಇದ್ದೀರಿ ಅಂತ. ಹಾಗಂದ್ರೆ ನನ್ನ ನೋಡಿ ನಗ್ತಾ ಇದ್ರು ಅವರು. ಎನಿವೆ, ನನ್ನ ಆ ಕಂಟೆಕ್ಸ್ಟ್ ಅಲ್ಲಿ ಇಂಡಿಜಿನಸ್ ಸೋಷಿಯಲ್ ವರ್ಕ್ ಡೆವಲಪ್, ಅದು ಒಂದು ಸೈಡ್. ಇನ್ನೊಂದು ಸೈಡ್ ಅಲ್ಲಿ ನೋಡೋದಾದ್ರೆ, ಎಂಟೈರ್ the debates what I had in the classrooms, reading and everything, finally one day ನನ್ಗನ್ಸಿದ್ದೆ, ದಿಸ್ ಮೈ ಪರ್ಸನಲ್ ಒಪಿನಿಯನ್, ನನ್ಗನ್ಸೋದು ಏನಂದ್ರೆ, ಎರಡು ಇಶ್ಯೂ ವೆರಿ ವೆರಿ ಇಂಪಾರ್ಟೆಂಟ್. ಒನ್ ಇಸ್ ಅಫಾರೆಸ್ಟೇಷನ್, ಮರಗಳನ್ನ ಬೆಳೆಸೋದು, ಕಾಡು ಜಾಸ್ತಿ ಆಗಬೇಕು. ಸೆಕೆಂಡ್ ಥಿಂಗ್ ಇಸ್ ಆರ್ಗ್ಯಾನಿಕ್ ಕಲ್ಟಿವೇಶನ್, ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾವಯವ ಕೃಷಿ. ಇದು ಎರಡು ಬೇಸ್ ರೂಟ್ ಆಫ್ ಎನಿ ಸಿವಿಲೈಸೇಷನ್ ಟು ಸರ್ವೈವ್. ಇದು ಎರಡು ಇದ್ರೆ ನೀವು ಬಾಕಿ ಏನ್ ಮಾಡಿಲ್ಲ ಅಂದ್ರೂ ನಡೆಯುತ್ತೆ ನನ್ನ ಪ್ರಕಾರ. ಇದೇ ಇಲ್ಲದೆ ಇದ್ರೆ ಸೊ ಇಟ್ಸ್ ಅ ವೇಸ್ಟ್. ಕುವೆಂಪು ಹೇಳ್ತಾರಲ್ಲ, ನೀವು ಬ್ರಿಡ್ಜ್ ಕಟ್ಬೋದು, ಡ್ಯಾಮ್ ಕಟ್ಬೋದು, ನೀವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೋದು, ನೀವು ಬೇರೆ ಗ್ರಹಕ್ಕೂ ಹೋಗ್ಬೋದು. ಬಟ್ ಎಲ್ಲಿವರೆಗೂ ನೀವು ಮನುಷ್ಯರನ್ನ ಬೆಳೆಸದೇ ಇದ್ರೆ, ಇದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೋದಕ್ಕೆ, ಅದೆಲ್ಲ ವೇಸ್ಟ್ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಅದಕ್ಕೆ ರೂಟ್ ಆಗಿ ಬರೋದೇ ಈ ಎನ್ವಿರಾನ್ಮೆಂಟಲ್ ಸೋಷಿಯಲ್. I finalize two things are very important. That is, one is afforestation, another is organic farming. ಈ ಎರಡು ನನಗೆ ಅನಿಸ್ತು, ಬಾಕಿ ಎಲ್ಲ ನನಗೆ ಕೇಳಿ ನನಗೆ ಸಾಕಾಯ್ತು. ಅದಕ್ಕೋಸ್ಕರ ಈಗ ಯಾರು ಅದ್ರಲ್ಲಿ ವರ್ಕ್ ಮಾಡ್ತಾ ಇಲ್ಲ. ಐ ಥಾಟ್, ಓಕೆ, ಲೆಟ್ ಅಸ್ ಸ್ಟಾರ್ಟ್ ವರ್ಕ್. ನಾಟ್ only speak about that, we will start working on that. Luckily, some of my friends also collaborated with that. We are going to start first case here in organic farming. Also, we want to take to the next step. Definitely after some years that also will take it.
So that is environmental social work. Thank you so much. Yeah, another example if I want to give, ಈ ಭಾಗದಲ್ಲಿ ಏನು ಬರಡು ಭೂಮಿ ಅಂತಾರೆ, ಬಿಸಿಲು ನಾಡು ಅಂತಾರೆ, ಸ್ಮೋಕ್ ಬ್ಯಾಕ್ವರ್ಡ್ ಏರಿಯಾ, ಬಿಕಾಸ್ ಐ ವಾಸ್ ದೇರ್ ಇನ್ ಬೆಂಗಾಲ್ ಫಾರ್ 8 years, ಅಟರ್ಲಿ ಬ್ಯಾಕ್ವರ್ಡ್ ಏರಿಯಾ. ಅದು ಕಂಪೇರ್ ಮಾಡಿದ್ರೆ ಇಟ್ಸ್ ಮಿನಿ ನಾರ್ತ್ ಇಂಡಿಯಾ. ಇಲ್ಲೇನಂತ ಗ್ರೇಟ್ ಏನಿಲ್ಲ, PHC ವರ್ಕ್ ಆಗಲ್ಲ ಸರಿಯಾಗಿ, ಸ್ಕೂಲ್ಸ್ ಇಲ್ಲ, ರೋಡ್ಸ್ ಇಲ್ಲ. ಇಲ್ಲೇ ನಮ್ದು ಕ್ಯಾಂಪಸ್ ಒಂದು 20 kilometers away from ಮೈನ್ ಸಿಟಿ. ಕ್ಯಾಂಪಸ್ ಓಪನ್ ಆದಾಗ ಇಟ್ ಯೂಸ್ ಟು ಟೇಕ್ 2.5 to 3 hours. ರೋಡ್ ಇರಲಿ, ಈಗ ನಾವು ಯು ವಿಲ್ ರೀಚ್ ಇನ್ 15 minutes. ಅಂದ್ರೆ ಅಷ್ಟು ಬ್ಯಾಕ್ವರ್ಡ್ ಆಗಿತ್ತು. ಇದಕ್ಕೆಲ್ಲ ಮೂಲತಃ ಇಲ್ಲಿ ಏನೋ ಥಿಯರಿಗಳು ಹೇಳ್ತಾರೆ, ಮುಸ್ಲಿಂ ರೂಲರ್ ಇದ್ರು, ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ. ದಟ್ಸ್ ನಾಟ್ ಆಕ್ಚುಲಿ. even an MPhil part also I studied the regional imbalance and development in Karnataka state. ಅದಕ್ಕೆ ಮೇನ್ ರೀಸನ್ ಬೇರೆ ಇವರು ಎಕನಾಮಿಸ್ಟ್ ಹೇಳೋದು. ಇಟ್ ವಾಸ್ ಪಾರ್ಟ್ ಕೋರ್ ಅಂಡ್ ಫೆರಿಫೆರಿ ಥಿಯರಿ ಅವರು ಹೇಳ್ತಾರೆ. ಕೋರ್ ಅಂತೇಳಿ ಫೆರಿಫೆರಿ ಮೀನ್ಸ್ ಒಂದು ಸ್ಟೇಟ್ ಅಲ್ಲಿ ಒಂದು ಕೋರ್ ಏರಿಯಾ ಇರ್ತದೆ, ಕ್ಯಾಪಿಟಲ್ ಸಿಟಿ, ಅಂಡ್ ಅರೌಂಡ್ ಏರಿಯಾ ದಟ್ ನ್ಯಾಚುರಲಿ ಡೆವಲಪ್ ಆಗುತ್ತೆ. ಫೆರಿಫೆರಿ ಏರಿಯಾಸ್ ನ್ಯಾಚುರಲಿ ಅಂತ ಡೆವಲಪ್ ಆಗುತ್ತೆ. ಬಟ್ ಇಫ್ ಯು ಲುಕ್ ಅಟ್ ದ ಹಿಸ್ಟ್ರಿ, ಈ ಭಾಗ ಇಟ್ ಇಸ್ ಅ ಪಾರ್ಟ್ ಆಫ್ ನಿಜಾಮ್ಸ್, ವಿ ಕಾಲ್ ಇಟ್ ಹೈದರಾಬಾದ್ ಕರ್ನಾಟಕ. For them also it is a periphery. If you look at the other side, which is part of Mumbai Presidency, Belgaum or Bombay Karnataka, that is also part of a periphery. In that way it was neglected for many things. But in South Karnataka, what happened, there was a special attempt made to address social development, particularly Mysore Maharadinda ಬಹಳಷ್ಟು ಆಗಿದೆ. ಒಂದು ಕೇಸ್ ಹೇಳ್ಬೇಕಂತಂದ್ರೆ, ಒಂದು ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ, ಸ್ಕೂಲ್ ಫಾರ್ ಪಂಚಮಾಸ್ 1903, ಸಪರೇಟ್ ಫಾರ್ 5 different caste ಫಾರ್ ಶೆಡ್ಯೂಲ್ ಕಾಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿ 1931 ದೇ ರಿಯಲೈಸ್ ದಟ್ ಇದು ನಾವು ಸಪರೇಟ್ ಆಗಿಟ್ಟರೆ ಸಪರೇಟ್ ಆಗಿರ್ತಾರೆ, ಒಂದಾಗಲ್ಲ ಅಂತ 1931 ನಲ್ಲಿ ಒಂದು ಮಾಡ್ತಾರೆ. ಒಂದು ಮಾಡಿದಾಗ ಬಹಳಷ್ಟು ಜನ ಅಪೋಸ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ಮುಸ್ಲಿಮ್ಸ್. ಅಪೋಸ್ ಮಾಡಿದಾಗ ನಂಜನಗೂಡಲ್ಲಿ ಒಂದು ಇನ್ಸಿಡೆಂಟ್ ನಡೀತದೆ. ಅವ್ರು ಹೇಳ್ತಾರೆ ಇಲ್ಲ ನಾವು ಸ್ಕೂಲ್ ನಡೆಸೋಕೆ ಬಿಡಲ್ಲ ಅಂತ. ಆವಾಗ ಮಹಾರಾಜರು ಪೊಲೀಸ್ ಕಳಿಸ್ತಾರೆ. ಪೊಲೀಸ್ ಕಳಿಸಿ ಎಜುಕೇಶನ್ ಆಫೀಸರ್ ಆಲ್ಸೋ ಇರ್ತಾರೆ ಅಲ್ಲಿ. ಅವ್ರು ಏನ್ ಹೇಳ್ತಾರೆ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನಾವು ಸ್ಕೂಲೇ ಶಿಫ್ಟ್ ಮಾಡ್ತೀವಿ ಅಂತ ಸ್ಕೂಲ್ ಬೇರೆ ಕಡೆ ಹಾಕ್ಬಿಟ್ಟು ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ. ಅಟ್ ಎನಿ ಕಾಸ್ಟ್ ಇದನ್ನ ನಾವು ಅನ್ನಲ್ಲಿ ಏನ್ ಮಾಡಿದೀವಿ ಅದು ತಗೊಳ್ಳೋದಿಲ್ಲ ವಾಪಸ್ ಅಂತ ಹೇಳ್ಬಿಟ್ಟು, ದೆನ್ ಆಲ್ಮೋಸ್ಟ್ ಇಟ್ ಸ್ಟಾರ್ಟ್ಸ್ ಆಲ್ಟುಗೆದರ್ ಡಿಫರೆಂಟ್ ಥಿಂಗ್. ದೆನ್ ದೇ ರಿಸರ್ವೇಶನ್ ಎಕ್ಸ್ಟ್ರಾ ಎಲ್ಲ ಮಾಡಿದ್ದಾರೆ ಅವರು ಬಹಳಷ್ಟು. ಅದರಿಂದ ರಿಲೇಟಿವ್ಲಿ ಸೌತ್ ಕರ್ನಾಟಕ ಇಸ್ ಬೆಟರ್ ದೆನ್ ನಾರ್ತ್ ಕರ್ನಾಟಕ, ನಾಟ್ ಅದರ್ ರೀಸನ್ಸ್. ಒಂದು ಅದಕ್ಕಿಂತ ಹಿಂದೆ ನೀವು ಬಹಳ ಹೋದ್ರೆ, ಇಲ್ಲಿ ಇವ್ರಿಗೆ ಬಹಳ ಹಿಂದೆನೆ ಇವರು ಇದನ್ನ ಕಾಡು ನಾಶ ಮಾಡಿದ್ದಾರೆ. ಮುಸ್ಲಿಂ ರೂಲ್ ಅಲ್ಲಿ ದಟ್ ಇಸ್ ಒಂದು ಆಗಿದೆ. ಅದು ಬೇರೆ ಬೇರೆ ಪರ್ಪಸ್ಗೆ ಕಾಡು ಅಥವಾ ಮರಗಳು ತುಂಬಾ ನಾಶ ಆಗ್ಬಿಟ್ಟಿದೆ. ನಿಮ್ಗೆ ಇಲ್ಲಿ ಸುತ್ತಮುತ್ತ ನಮ್ಮ ಈಗ 650 ಎಕರೆಯಲ್ಲಿ ಒಂದು 25-30 ಅಡಿ ಇರತಕ್ಕಂಥ ಒಂದು ಮರನೂ ಇಲ್ಲ ಇಲ್ಲಿ. ಸೊ ಇದು ಒಂದು ಈ ಭಾಗ ಹಿಂದುಳಿದಿರೋಕ್ಕೆ ಕಾರಣ ಏನಂದ್ರೆ ಇವ್ರದ್ದು ರೂಟ್ಸ್ ಇವರು ಮರ್ತೋಗಿದ್ದಾರೆ, ಅಥವಾ ಈ ಕಾಡು ನಾಶದಿಂದ ಇದು ಹಿಂದುಳಿದಿದೆ. ಇದು ತುಂಬಾ ಬಿಸಿಲಿದೆ. ಈ ಬಿಸಿಲಿಗೆ ನಾವೇನಾದ್ರೂ ನನ್ಗನ್ಸೋದು ಸ್ವಲ್ಪ ಒಂದ್ 3-4 years ಅಥವಾ 3-4 ಸೈಕಲ್ ಅಲ್ಲಿ ನಾವು ನೀರ್ ಹಾಕಿ ಬಿಸಿಲು ಕೊಟ್ರೆ ಮರಗಳು ತುಂಬಾ ಚೆನ್ನಾಗಿ ಬೆಳೆದು, ಒನ್ಸ್ ದಟ್ ಈಸ್ ದ ಬೇಸ್, ಆಫ್ಟರ್ ದಟ್ ಎವ್ರಿ ಡೆವಲಪ್ಮೆಂಟ್ ವಿಲ್ ಟೇಕ್ ಪ್ಲೇಸ್. ಸೊ ದಿಸ್ ಇಸ್ ಮೈ ಒಪಿನಿಯನ್ ಟು ಎಸ್ಟಾಬ್ಲಿಷ್ ಇಟ್. ನನಗೆ ಅನ್ಸಿ ಆದ್ರಿಂದ ನಾವು ಇಲ್ಲಿ ಕೆಲಸ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ವಿ. ಐ ಥಿಂಕ್ ಐ ಡೋಂಟ್ ನೋ, ಐ ಮೇ ಬಿ ರಾಂಗ್ ಆಲ್ಸೋ. Anyway, that's it. I hope Satish sir, I addressed your query. Yeah sir, thank you so much. ಬಹಳ ಖುಷಿ ಆಯ್ತು ನಿಮ್ ಜೋಡಿ ಮಾತಾಡಿ. ಧನ್ಯವಾದಗಳು. Next question. Abdul, you want to ask anything? ಬೇಸಿಕಲಿ ನಾನು ಮಾತಿನ ಪರಂಪರೆ ಅವನು. ಈ ಸೋಕಾಲ್ಡ್ ಆರ್ಗನೈಸ್ಡ್ ಆಗಿ ಈ ತರ ಲೆಕ್ಚರ್ ಸೀರೀಸ್ ಅದು ನನಗೆ ಅಷ್ಟು ಐ ಆಮ್ ನಾಟ್ ಕಂಫರ್ಟಬಲ್ ವಿತ್ ದಟ್. ಆಲ್ವೇಸ್ ಡೈಲಾಗ್ ಮಾತಾಡ್ತಾ ಬೆಳಿಬೇಕು. ಸೊ ಸಮ್ಟೈಮ್ಸ್ ಬೇರೆ ಕಡೆ ಎಲ್ಲ ಲೆಕ್ಚರ್ಸ್ ಕರೆದಾಗ ನನಗೆ ಒಂದೇ ಸೈಡಿಂದ ಮಾತಾಡೋಕ್ಕೆ ಬಹಳ ಕಷ್ಟ ಆಗುತ್ತೆ. ಸೊ ಇಫ್ ಇಟ್ ಇಸ್ ಅ ಡೈಲಾಗ್ then it is comfortable for me. Anyway, fine. If there are other questions, please ask. There are students and questions idre keli. There are students from other colleges, students from Katil Ashok Pai Memorial College. Social work related ಏನಾದರೂ ಕೇಳಬಹುದು, ಏನು ತೊಂದರೆ ಇಲ್ಲ.
ಎಸ್ ಸರ್, ನೀವು ಹೇಳಿರುವಂಥದ್ದು ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಸ್ಪೆಷಲಿ ಯು ಸ್ಪೋಕ್ ಹೌ ಮಚ್ is the need to look into the localized resources and how to make use of that, how to coordinate. Social worker should do this ಅಂತ ಹೇಳೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ಹಾಗೆ ಎಲ್ಲರೂ ಕೂಡ BSW ಸ್ಟೂಡೆಂಟ್ಸ್ ಸರ್. ಅವರು ನೆಕ್ಸ್ಟ್ ಸ್ಟೆಪ್ಗಳಲ್ಲಿ ಏನ್ ಮಾಡ್ತಾ ಹೋದ್ರೆ ಒಳ್ಳೇದು, ಲೈಕ್ ಅವರ ಪೋಸ್ಟ್ ಗ್ರಾಜುಯೇಷನ್ ಅನ್ನ ಯಾವ ರೀತಿಯಲ್ಲಿ ಅವರು ಯಾವ ರೀತಿಯ ವಿಷಯಗಳಿಗೆ ಫೋಕಸ್ ಮಾಡಿಕೊಂಡು ಹೋಗುವಂಥದ್ದು ನಿಮ್ಮ ರೀತಿಯಲ್ಲಿ ನೀವು ಹೇಳುವ ಹಾಗೆ ಅನುಕೂಲ ಆಗುತ್ತೆ ಅಂತ ಬಂದು ಡಿಫರೆಂಟ್ ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟೀಸ್ ಆಫರಿಂಗ್ ಪೋಸ್ಟ್ ಗ್ರಾಜುಯೇಷನ್ ಒನ್ ಸೈಡ್. ಹಾಗೆ ನೀವು ಹೇಳುವ ಹಾಗೆ ಈಗ ಚಾಲೆಂಜ್ ಏನಂದ್ರೆ ರೆಡಿ ವರ್ಕ್ ಅಂತ ಹೇಳೋದಕ್ಕಿಂತ ಹೆಚ್ಚು ನಾವು ಡೆವಲಪ್ ಮಾಡಿಕೊಳ್ಬೇಕು. ಹೌದು ತಾನೆ? ಎಲ್ಲ ಕೆಲಸಕ್ಕೆ ಅಪ್ಲೈ ಮಾಡಿ ಕೆಲಸಕ್ಕೆ ಸೇರ್ಕೊಳ್ತೀನಿ ಅಂತ ಒಂದಷ್ಟು ಪರ್ಸೆಂಟೇಜ್ ಅಂತ ಆದ್ರೆ ನಾವೇ ಕೆಲಸಗಳನ್ನ ರೂಪಿಸ್ಕೊಳ್ಬೇಕು. ಕೆಲಸಗಳಿಗೆ ಕೊರತೆ ಇಲ್ಲ, ಆದ್ರೆ ನಾವು ಆ ಏರಿಯಾಗಳನ್ನ ಹುಡ್ಕೊಳ್ಬೇಕು, ಏನ್ ಮಾಡ್ಬೇಕು ಅನ್ನೋಂಥದ್ದನ್ನ ಹೇಳಿದ್ವಿ. ಉದಾಹರಣೆಗೆ ಅಣ್ಣಾ ಹಜಾರೆ ಉದಾಹರಣೆ ಕೊಟ್ರಿ, ಅಥವಾ ಡಾಕ್ಟರ್ ಸುದರ್ಶನ್ ಅವರ ಉದಾಹರಣೆ ಕೊಟ್ರಿ. ಏನೂ ಇಲ್ಲದೇನೂ ಕೂಡ ಒಬ್ಬ ವ್ಯಕ್ತಿ ಸಮಾಜಕ್ಕಾಗಿ ಕೆಲಸ ಮಾಡಬಲ್ಲ, ಸಮಾಜ ಕಾರ್ಯದ ವಿಧಾನಗಳನ್ನ ಅಳವಡಿಸಬಲ್ಲ ಅಂತ ಹೇಳಿದ್ವಿ. ಹಾಗಾಗಿ ಈಗ ಇವರು ದೇ ಆರ್ ಬಡ್ಡಿಂಗ್ ಸೋಷಿಯಲ್ ವರ್ಕ್ ಪ್ರೊಫೆಷನಲ್ಸ್ ಇನ್ ಫ್ಯೂಚರ್. ಸೋಷಿಯಲ್ ವರ್ಕ್ ನ ಮೂಲಭೂತ ಅಂಶಗಳನ್ನಷ್ಟೇ ಈಗ ಕಲಿತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಪೋಸ್ಟ್ ಗ್ರಾಜುಯೇಷನ್ ಅನ್ನ ಆಯ್ಕೆ ಮಾಡಿಕೊಳ್ಳುವಾಗ ಯಾವೆಲ್ಲ ವಿಷಯಗಳನ್ನ ಗಮನಿಸಬಹುದು ಅವರು, ಹಾಗೆಯೇ ಅವರ ಕಲಿಕೆಯನ್ನ ಅದರಲ್ಲೂ ಮುಖ್ಯವಾಗಿ ಅಲಾಂಗ್ ವಿತ್ ದ ಸಿಲೆಬಸ್, ಏನು ಸಿಲೆಬಸ್ ಅಂತ ಇರುತ್ತೆ ಅದರ ಜೊತೆಗೆ ಅವರು ಅವರನ್ನ ರೂಪಿಸ್ಕೊಳ್ಬೇಕಾದಾಗ ಯಾವ ವಿಷಯಗಳಿಗೆ ಅವರು ಗಮನ ಕೊಡ್ಬೋದು ಅನ್ನೋದನ್ನ ಒಂದು ಚೂರು ಹೇಳಿದ್ರೆ ಅನುಕೂಲ ಆಗ್ಬೋದು ಅಂತ ಅನಿಸ್ತಿದೆ. ಎಟ್ ದೇರ್ ಲೆವೆಲ್ ಐ ಫೀಲ್ ದಟ್ ವುಡ್ ಬಿ ಮೋರ್ ಹೆಲ್ಪ್ಫುಲ್ ಅಲಾಂಗ್ ವಿತ್ ಯುವರ್ orientation of the things which you have discussed already. Sure madam, sure. Okay. ಬೇಸಿಕಲಿ ನಂದು ಎಕ್ಸ್ಪೀರಿಯನ್ಸ್, ನಂದು ಅನಿಸಿಕೆಗಳನ್ನ ಹೇಳ್ತೀನಿ. ನೀವು ಒಂದು ಏನು ಅಂತಂದ್ರೆ ನಮ್ಗೆ ಒಂದು ಕಾಳಜಿ ಬೇಕಾಗ್ತದೆ, ಬಹಳ ಮುಖ್ಯ ಬೇಸ್ ಫಂಡಮೆಂಟಲ್ ಥಿಂಗ್. ಹೌ ಡು ವಿ ರೆಸ್ಪಾಂಡ್ ಟು ಸೋಷಿಯಲ್ ಪ್ರಾಬ್ಲಮ್ ಆರ್ ಅವರ್ ಓನ್ ಫೆಲೋ ಹ್ಯೂಮನ್ ಬೀಯಿಂಗ್ಸ್, ಅದು ಒಂದ್ರ ಮೇಲೆ ಬಾಕಿ ಎಲ್ಲ ನಿಂತಿದೆ. ಇಫ್ ಯು ಹ್ಯಾವ್ ಹೌ ಡು ಯು ರೆಸ್ಪಾಂಡ್ ಅದಿರ್ಬೇಕು. ಎಂಪತಿ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. That is what one of the fundamental thing that triggered all your actions. That is what necessary. ಈಗ ಫಾರ್ ಎಕ್ಸಾಂಪಲ್ ಕಲಬುರ್ಗಿಲಿ ಒಂದು 3-4 ತಿಂಗಳ ಹಿಂದೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ತೀರೋಗ್ತಾರೆ. ಮ್ಯಾನ್ಯುಯಲ್ ಒಳಗಡೆ ಇಳಿಸಿದ್ರಿಂದ ಅವ್ರನ್ನ ಇಬ್ಬರು ತೀರೋಗ್ತಾರೆ. ಒಬ್ಬನು ಓದೋನು ಬರಲಿಲ್ಲ ಅಂತ ಇನ್ನೊಬ್ಬನು ಹೋಗ್ತಾನೆ, ಅವನು ಬರೋದಿಲ್ಲ. ಇನ್ ದ ಎರಾ ಆಫ್ ಮಾಡರ್ನ್ ವಿತ್ ಸೋ ಮಚ್ ಆಫ್ ಫೆಸಿಲಿಟೀಸ್, ನಾವು ಇವತ್ತೂ ಈ ರೀತಿ ಸಾವುಗಳನ್ನ ನೋಡ್ತಾ ಇದೀವಿ ಅಂದ್ರೆ ನಾವು ಎಷ್ಟರ ಮಟ್ಟಿಗೆ ವಿ ಆರ್ ಇನ್ ಆಕ್ಟಿವ್ ಅಥವಾ ಅಂತದ್ದು, ಹೌ ಮಚ್ ವಿ ಆರ್ ನಾಟ್ ರೆಸ್ಪಾಂಡಿಂಗ್ ಟು ದ ಪ್ರಾಬ್ಲಮ್. ನಾನೆಂತ ಸರ್ಕಾರ ಕರಪ್ಷನ್ ಅದಷ್ಟೇ ಅಲ್ಲ, ವಿ ಸಿಟಿಸನ್ಸ್ ನಾವು ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿಂದ ಬಿಗಿನಿಂಗ್ ಆಗ್ತದೆ. ನನಗೆ ಈ ಟಾಪಿಕ್, ನಾನು ಏನು ಟಾಪಿಕ್ ತಗೊಂಡಿದ್ದೀನಿ PhD-ಗೆ ತಗೊಳಕ್ಕೆ ಕಾರಣ ಏನಂದ್ರೆ ಭಾರತ ಸಮಾಜ ಅಂದ್ರೆ ಏನು ಅಂತ ನನಗೆ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅಂತ ಬಹಳ ಆಸೆ ಇತ್ತು ನನಗೆ. ಏನಿದು ಹಿಂಗೆ ಪ್ಯೂರಿಟಿ ಹೇಳ್ತಾರೆ ಕೆಲವರು, ಹೈರಾರ್ಕಿ ವಾಸ್ ದ ಬಿಗ್ಗೆಸ್ಟ್ ಕ್ವಶನ್ ಫಾರ್ ಮಿ ಆಕ್ಚುಲಿ. ಅದರಿಂದ ನಾನು ಈ ಟಾಪಿಕ್ ತಗೊಂಡೆ. ಸೊ ಅದೇ ರೀತಿ ಅದು ವೆರಿ ವೆರಿ ಇಂಪಾರ್ಟೆಂಟ್. ಕೆಲವರು ನನಗೆ PhD-ಗೆ ನಾನು ಸೆಂಟಿಗ್ರೇಟೆಡ್ PhD ನಾನು ಜಾಯ್ನ್ ಆದಾಗ ಈಗ ನಿಲ್ಲಿಸಿದ್ದಾರೆ, ಅದು ಕೋರ್ಸ್ ಇಲ್ಲ. ನನಗೆ ಅಡ್ಮಿಷನ್ ಆಯಿತು, ನಾನು ಅಡ್ಮಿಷನ್ಗೋಸ್ಕರ ಹೋಗಿದ್ದೆ. ಅಡ್ಮಿಷನ್ ಆದಮೇಲೆ ಪಕ್ಕದಲ್ಲಿ ಇನ್ನೊಬ್ಬ ಯಾರೋ ಬೇರೆ ಕೋರ್ಸ್ ಬಂದಿದ್ದ. ಅವ ಕೇಳಿದ, ನಿಮ್ಗೆ ಎಷ್ಟು ಪ್ಯಾಕೇಜ್ ಸಿಗ್ತದೆ ಈ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ಅಂತ ಕೇಳಿದ. ಏನು ಹೇಳಬೇಕು ಉತ್ತರ ನನಗೆ ಗೊತ್ತಾಗಲಿಲ್ಲ. ನಾನು ಹೇಳಿದೆ ಪ್ಯಾಕೇಜ್ ಬಿಟ್ಟು ಬಂದಿದ್ದೀನಿ ನಾನು ಇದು ಕೋರ್ಸ್ ಮಾಡೋಕ್ಕೆ ಅಂತ. ಐ ವಾಸ್ ಆಲ್ರೆಡಿ ವರ್ಕಿಂಗ್ ಇನ್ HR ಬೆಂಗಳೂರಲ್ಲಿ 2 years. ಆ ರೀತಿ. ಸೊ ಉದ್ದೇಶ ಎಲ್ಲರದ್ದು ಪ್ಯಾಕೇಜ್ ಬೇಕು, ನಮಗೆ ಒಂದು ಒಳ್ಳೆ ಕೆಲಸ ಬೇಕು, ಅದೇ ರೀತಿ ಅಂದರೆ ಈ ಸೋಷಿಯಲ್ ವರ್ಕ್ ಈಸ್ ನಾಟ್ ಲೈಕ್ ದಟ್. Of course, I'm not denying that you should not have all these things. You should have it, but basic, goal is to attempt the problems of what we are facing in and around us. ಅಲ್ಲಿಂದ ಇದ್ದಾಗ ಅದು ಬಾಕಿ ಎಲ್ಲ ಬರ್ತದೆ, ಅದು ಆಟೋಮೆಟಿಕ್.
ಅದಕ್ಕೆ ನಿಮ್ಗೆ ಇಲ್ಲ ಅಂದ್ರೆ ಚಿಂತೆ ಇಲ್ಲ, ಯು ಸ್ಟಾರ್ಟ್ ರೀಡಿಂಗ್. ಸೊ ಒನ್ ಸೈಡ್ ಅದಿರಬೇಕು. ಸೆಕೆಂಡ್ ಥಿಂಗ್, ಯು ಪ್ಲೀಸ್ ರೀಡ್ ಲಿಟ್ರೇಚರ್, ವೆರಿ ವೆರಿ ಇಂಪಾರ್ಟೆಂಟ್. ಕನ್ನಡದಲ್ಲೇ ಓದಿ. ಕುವೆಂಪು ಬಹಳಷ್ಟು ಜನ ಬಹಳ ಹೇಳಿದ್ದಾರೆ. MM ಕಲ್ಬುರ್ಗಿ ಅವರು, ಶಂಭಾ ಜೋಶಿ ಇಂಡಿಜಿನಸ್ ಸೋಷಿಯಲ್ ವರ್ಕ್, ಅವರೇ ಫಾದರ್ ಆಕ್ಚುಲಿ. ಶಂಭಾ ಜೋಶಿ ಇಸ್ ಕನ್ನಡ ಪ್ರೊಫೆಸರ್. ಅವರು ಹಂಪಿಯಲ್ಲಿ ಶಂಭಾ ಜೋಶಿ ಅಧ್ಯಯನ ಪೀಠನೇ ಇದೆ. ಈಸ್ ದ ಒನ್ ಪರ್ಸನ್ ದ್ರಾವಿಡದಲ್ಲಿ ಕನ್ನಡ ಅಸ್ಮಿತೆಯನ್ನು ತೆಗೆದು ತೋರಿಸಿದವರು. ಅವರೇ ಫಸ್ಟ್ ಹೇಳಿದವರು ನಮ್ಮ ಊರಲ್ಲಿ ವರ್ಣ ಇಲ್ಲ ಅಂತ. ಸೊ ಡೇರ್ ಹಿ ವಾಸ್. ಸೊ ಅವ್ರನ್ನ ನೀವು ಇದೆಲ್ಲ ಓದ್ಬೇಕಾಗ್ತದೆ. ಎರಡೂ ನಿಮ್ಗೆ ಇರಬೇಕು. ಒನ್ ಸೈಡ್ ಈ ಲಿಟ್ರೇಚರ್, ಅನದರ್ ಸೈಡ್ ರಿಯಾಲಿಟಿ ಇನ್ ದಿ ಗ್ರೌಂಡ್. ಅದು ಬೇಕು. ಅದೇನಾದ್ರೂ ಆಗಿರ್ಬೋದು, ಕರಪ್ಷನ್ ಇರ್ಬೋದು, ಮೋಸ ಆಗಿರ್ಬೋದು, ಸುಲಿಗೆ ಇರ್ಬೋದು, ಏನೇ ಅದು ರಿಯಾಲಿಟಿ ಗ್ರೌಂಡ್ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದು. ಈ ಭೀಮಾ ನದಿ ನಿಮ್ ಕೇಳಿರ್ಬೋದು, ಭೀಮಾ ನದಿ ತೀರ ಅಂತ ಹೇಳ್ತಾರೆ ನಮ್ಗೆ ಇಲ್ಲಿ ಹತ್ರ. ಅವರು ಊರಲ್ಲಿ ಗಲಾಟೆಗಳಾಗ್ತಾ ಇರ್ತವೆ, ಏನಿಲ್ಲ ಮೂಟೆ ಕಟ್ಬಿಟ್ಟು ನದಿಗೆ ಹಾಕ್ತಾರೆ, ಸಿಂಪಲ್. ಒಂದ್ಸತಿ ಆಡಿಟ್ ಅಂತ ಹೇಳಿದ್ನಲ್ಲ, ಫೈನಾನ್ಷಿಯಲ್ ಆಡಿಟ್ ಆಫೀಸರ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು, ಅವನೊಂದು ಬಿಲ್ ಪಾಸ್ ಮಾಡಿರ್ಲಿಲ್ಲ. ಸೊ ದೀಸ್ ಆರ್ ದ ರಿಯಾಲಿಟೀಸ್. Our realities you must know. Might be, right or wrong, whatever it is. That will, take you to take some actions. ಬಾಕಿ ಬುಕ್ ಪುಸ್ತಕದಲ್ಲಿ ಓದೋದು ಯಾವಾಗೂ ರಿಯಾಲಿಟಿ ಇರಲ್ಲ. ಅದೇ ಅದರಲ್ಲೂ ನಮ್ಮ ಸಮಾಜದ ಬಗ್ಗೆ ಇರ್ತಕ್ಕಂಥ ಡಿಸ್ಕ್ರಿಪ್ಷನ್ಸ್ ಏನಿದಾವೆ ಅವೆಲ್ಲ ಆಲ್ಮೋಸ್ಟ್ ಹೊಟ್ಟೆ ತುಂಬದ ಮೇಲೆ ಜನ ಕುತ್ಕೊಂಡು ಟೈಮ್ ಪಾಸ್ಗೆ ಏನ್ ಬೇಕು ಮಾಡ್ಬೋದು ಅದು ಮಾಡ್ಕೊಂಡು ಇಟ್ಕೊಂಡಿದ್ರೆ. ಐ ಆಮ್ ನಾಟ್ ಡಿನೈಯಿಂಗ್ ಎವ್ರಿಥಿಂಗ್, ಬಟ್ there is no serious attempts to made even to understand what is happening in the ground. ಅವ್ರದ್ದೇ ಆದ ಕೆಲವು ಥಿಯರೀಸ್, ಯೂಸ್ಲೆಸ್ ಥಿಯರೀಸ್ ಹಾಕಿದ್ದಾರೆ ಬಿಟ್ಟು. ಸೊ ಇಫ್ ಯು ಲಿಟ್ರೇಚರ್ ಇಸ್ ಫಾರ್ ಬೆಟರ್. ಆಕ್ಚುಲಿ ಲಿಟ್ರೇಚರ್ಗೆ ಆ ಮೆಥಡಾಲಜಿ ಒಂದು ಐ ಕಾಲ್ ಇಟ್ ಹ್ಯಾಂಡ್ ಕಫ್, ಅದಿಲ್ಲ ಅದಕ್ಕೆ. ಆದ್ರಿಂದ ಅವ್ರು ಫ್ರೀಯಾಗಿ ಬರೆದಿದ್ದಾರೆ. ಸೊ ಬಿಕಾಸ್ ಕನ್ನಡ ಡಿಪಾರ್ಟ್ಮೆಂಟ್, ಮೈಸೂರು ಯೂನಿವರ್ಸಿಟಿ ಪರ್ಫಾರ್ಮ್ ಫಾರ್ ಬೆಟರ್ ದನ್ ದ ಡಿಪಾರ್ಟ್ಮೆಂಟ್ಸ್ ಲೈಕ್ ಸೋಷಿಯಲ್ ವರ್ಕ್, ಸೋಶಾಲಜಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಆಲ್ ಪುಟ್ ಟುಗೆದರ್ ವಿತ್ ರೆಸ್ಪೆಕ್ಟ್ ಟು ಸ್ಟಡಿ ದಟ್ ರೀಜನ್. ಅದ್ಭುತ ಕೆಲಸಗಳು ಮಾಡಿದ್ದಾರೆ ಅವರು. ಬಿಕಾಸ್ ದಟ್ ಫೀಲ್ಡ್ ವರ್ಕ್, ನಮಗೊಂದು ಅಡ್ವಾಂಟೇಜ್ ಏನಂದ್ರೆ ಫೀಲ್ಡ್ ವರ್ಕ್. ಅದು ಹೇಳಕ್ಕೆ ನಂಗೆ ಮರ್ತದೆ. ಫೀಲ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಟ್ ಮೀನ್ಸ್ ವಿ ಹ್ಯಾವ್ ಟು ಗೋ ನಿಯರ್ ಟು ದ ರಿಯಾಲಿಟಿ, and then we should have the heart to respond to the problems of the people. If we have these two and we have a thorough study, whenever you get the time, please spend time on reading books, particularly literature. If you start, ನಿಮ್ಗೆ ಗೊತ್ತಾಗ್ತದೆ ಯಾವ್ದು ಓದ್ಬೇಕು, ಯಾವ್ದು ಬೇಡ, ಯಾವ್ದು ನಮ್ಗೆ ರೆಲೆವೆಂಟ್ ಅಂತ ಹೋಗ್ತಾ ಗೊತ್ತಾಗ್ತದೆ. ಸೊ ಯು ಶುಡ್ ಬಿ ಕ್ಲಿಯರ್ಲಿ ಅವೇರ್ ಆಫ್ ವಾಟ್ ಇಸ್ ಹ್ಯಾಪನಿಂಗ್ ಅರೌಂಡ್ ದಿ ಗ್ಲೋಬ್, ಅರೌಂಡ್ ದಿ ಇಂಡಿಯಾ, ಈವನ್ ವಿತ್ ರೆಸ್ಪೆಕ್ಟ್ ಕೋವಿಡ್ ಆಲ್ಸೋ. ಎಲ್ಲ ಒನ್ ಸೈಡೆಡ್ ಪ್ರೆಸೆಂಟ್ ಮಾಡ್ತಾ ಹೋಗ್ತಾರೆ. ಅದು ತಪ್ಪದು. ಆಕ್ಚುಲಿ ಏನ್ ನಡೀತದೆ ಅಂತ ತಿಳ್ಕೊಬೇಕು. ಆವಾಗ ನಮ್ಗೆ ಬಹಳ ಹೆಲ್ಪ್ ಆಗ್ತದೆ. ಯು ಕ್ಯಾನ್ ಗೋ ಟು ಎನಿ ಎಕ್ಸ್ಟೆಂಟ್. ಸಿ ದಟ್ಸ್ ವೇರ್ ಯು ಹ್ಯಾವ್ ಟು ಡೆವಲಪ್ ಲೀಡರ್ಸ್. You have to develop yourself as leaders, not as followers. ಅದು ಬಂದಾಗ ಕೆಲಸ ಆಮೇಲೆ ಅದು ಸಮಸ್ಯೆನೇ ಆಗ್ಲಿಕ್ಕಿಲ್ಲ. ಇಟ್ ವಿಲ್ ಸ್ಟಾರ್ಟ್ ಓಪನಿಂಗ್. ಅಫ್ ಕೋರ್ಸ್ ಇಟ್ಸ್ ನಾಟ್ ದಟ್ ಈಸಿ. ನಾನು ಇಲ್ಲಿ ಬಂದಿಷ್ಟು ಕುತ್ಕೊಂಡು ಮಾತಾಡಕ್ಕೆ ಬಹಳಷ್ಟು ವರ್ಷ ಆಯ್ತು. 7 past out. No problem. Even after 20 years of completing your research, if you do some meaningful work, ಬಹಳ ಇಟ್ಸ್ ಅ ಗ್ರೇಟ್ ಅಚೀವ್ಮೆಂಟ್. ಅದಕ್ಕೆ ಏನ್ ಬೇಕಾಗ್ತದೆ ಅಂದ್ರೆ ಇದು ಲಿಟ್ರೇಚರ್ ಬಹಳಷ್ಟು ಓದು. ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್, ಈಗ ನಮ್ಗೆ ಮೊಬೈಲ್ ಬಂದು ಬಹಳಷ್ಟು ಸಮಸ್ಯೆ ಆಗಿದೆ. ಅದು ಟೈಮ್ ಜೊತೆಗೆ ಇಟ್ ಇಸ್ ಕಿಲ್ಲಿಂಗ್ ಅವರ್ ಮೆಮೊರಿ ಒನ್ ಸೈಡ್, ಅನದರ್ ಇಂಟೆಲೆಕ್ಚುಯಲ್ ಅಂಡ್ ರೀಸನಿಂಗ್ ಕೆಪಾಸಿಟಿ. ಸೊ ಅದು ಅವಾಯ್ಡ್ ಮಾಡೋಕ್ಕೆ ನೀವು ಬಹಳಷ್ಟು ಕನ್ನಡದಲ್ಲಿ ಬಹಳಷ್ಟು ಅದ್ಭುತ ಪುಸ್ತಕಗಳಿದೆ. ಅದೆಲ್ಲ ಓದುವ ಒಂದು ಹವ್ಯಾಸ ಇರಬೇಕು. ಅದ್ರ ಜೊತೆ ವೆನ್ ಇಟ್ ಕಮ್ ಟು BSW ಆದ್ಮೇಲೆ ಏನ್ ಮಾಡ್ಬೋದು ಅಂದ್ರೆ, ನಿಮ್ಗೆ ನಮ್ಮಲ್ಲಿ 4 ಕ್ಯಾಂಪಸಸ್ ಇದೆ. ಒಂದು ಮುಂಬೈ ಕ್ಯಾಂಪಸ್, ಇನ್ನೊಂದು ತುಳಜಾಪುರ್ ಕ್ಯಾಂಪಸ್, ಕಲಬುರ್ಗಿಯಿಂದ ಹತ್ರ ಆಗುತ್ತೆ ಮಹಾರಾಷ್ಟ್ರದಲ್ಲಿ. ಆಮೇಲೆ ಗುವಾಹಟಿ ಕ್ಯಾಂಪಸ್ ಇದೆ, ಈಗ ಹೈದರಾಬಾದ್ ಕ್ಯಾಂಪಸ್ ಇದೆ. 4 ಆಕ್ಟಿವ್ ಕ್ಯಾಂಪಸಸ್ ಇದೆ. ನಮ್ಮಲ್ಲಿ ಇಂಟಿಗ್ರೇಟೆಡ್ ಕೋರ್ಸ್ ನಡೆಸ್ತಾರೆ. BSW MSW ಕೋರ್ಸ್ ಇದೆ, MSW ಕೋರ್ಸಸ್ ಇದೆ. ನೀವು BSW ಮಾಡಿ MSWಗೆ ಬರ್ಬೋದು. ತುಳಜಾಪುರ್ ಕ್ಯಾಂಪಸ್ ಮೇನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ರೂರಲ್ ಡೆವಲಪ್ಮೆಂಟ್, ಆ ಇಶ್ಯೂಸ್ ರಿಲೇಟೆಡ್. ಹೈದರಾಬಾದ್ ಕ್ಯಾಂಪಸ್ ಕಾನ್ಸಂಟ್ರೇಟಿಂಗ್ ಆನ್ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಸ್ಟಡೀಸ್. ಮುಂಬೈ ಕ್ಯಾಂಪಸ್ ಅದೆಲ್ಲ. ಸೊ ನಿಮ್ಗೆ ಯಾವುದು
ನಿಮ್ಮದು ಇಂಟ್ರೆಸ್ಟ್ ಇದೆ ಅಕಾರ್ಡಿಂಗ್ಲಿ ನೀವು ಇಲ್ಲೆಲ್ಲ ಹೋಗ್ಬೋದು. ಬೇರೆ ಬೇರೆ ತುಂಬ ಇನ್ಸ್ಟಿಟ್ಯೂಷನ್ಸ್ಗಳಿದ್ದಾವೆ, ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಮ್ದು ಐಸೆಕ್ ಇದೆ, ಗುಡ್ ಫಾರ್ PhD. ಆ ರೀತಿ ಎವ್ರಿ ಸ್ಟೇಟ್ ಹ್ಯಾಸ್ ಒನ್ ಇನ್ಸ್ಟಿಟ್ಯೂಷನ್. ಇವನ್ ಕೇರಳ, ನಮ್ಮ ಕರ್ನಾಟಕದಲ್ಲಿ ಐಸೆಕ್, ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಚೇಂಜ್. ಆ ರೀತಿ ಭಾಳಷ್ಟು ಇನ್ಸ್ಟಿಟ್ಯೂಷನ್ಸ್ ಇದ್ದಾವೆ, ನೀವು ಹೈಯರ್ ಸ್ಟಡೀಸ್ಗೆ ಹೋಗ್ಬೋದು. ಸೊ ಅದು ಸ್ಟಡೀಸ್ ರಿಲೇಟೆಡ್. ವೆನ್ ಇಟ್ ಕಮ್ ಟು ಏನು ಮಾಡ್ಬೋದು, ಏನು ಮಾಡಬೇಕು ಅಂದರೆ, ವೆಸ್ಟಲ್ಲಿ ಏನು ಮಾಡ್ತಾರೆ ಅಂದರೆ, ಅವ್ರು ಫಸ್ಟೇ ಡಿಸೈಡ್ ಮಾಡ್ತಾರೆ ವೆದರ್ ದೇ ವಾಂಟ್ ಟು ಗೋ ಫಾರ್ ಸ್ಟಡೀಸ್ ಆರ್ ಪ್ರಾಕ್ಟೀಸ್. ಈಗ ಸೋಷಿಯಲ್ ವರ್ಕ್ ಜಾಯ್ನ್ ಆದಮೇಲೆ ಸೋಷಿಯಲ್ ವರ್ಕಲ್ಲಿ ಅವರು ಟೀಚರ್ ಆಗಬೇಕಾ ಅಥವಾ ಪ್ರಾಕ್ಟೀಸಲ್ಲಿ ಇರಬೇಕಾ ಅಂತ ಫಸ್ಟೇ ಡಿಸೈಡ್ ಮಾಡಿ ಅವ್ರೇನು ಮಾಡ್ತಾರೆ, ಥಿಂಕ್ ಇಫ್ ಸಂಬಡಿ ವಾಂಟ್ ಟು ಪರ್ಸ್ಯೂ ಪ್ರೊಫೆಷನ್ ಇನ್ ಟೀಚಿಂಗ್, ಅವ್ರೇನು ಮಾಡ್ತಾರೆ, ಒಂದು ಪರ್ಟಿಕ್ಯುಲರ್ ಟಾಪಿಕ್ ತೊಗೊತಾರೆ. MSW ಕಂಪ್ಲೀಟ್ ಆದಮೇಲೆ ಚೈಲ್ಡ್ ವೆಲ್ಫೇರಲ್ಲಿ ಹೋಗಿ ಕೆಲಸ ಮಾಡ್ತಾರೆ 1-2 ವರ್ಷ, 3 ವರ್ಷ, 4 ವರ್ಷ. ಆಮೇಲೆ ದೇ ವಿಲ್ ಕಮ್ ಬ್ಯಾಕ್ ಅಂಡ್ ಪರ್ಸ್ಯೂ PhD. ಸೊ ದೇ ವಿಲ್ ಬಿಕಮ್ ಅನ್ ಎಕ್ಸ್ಪರ್ಟ್ ಇನ್ ದಟ್ ಏರಿಯಾ, ಫೋಕಸ್ಡ್. ಆ ರೀತಿ ಇದ್ದಾಗ ಯು ವಿಲ್ ಬಿಕಮ್ ಎಕ್ಸ್ಪರ್ಟ್. ಆ ರೀತಿ ಮಾಡಬೇಕು. ಯಾವುದು ಅವಕಾಶ ಸಿಗ್ತದೆ ಅದು ಮಾಡೋದಕ್ಕಿಂತ ಒಂದೇ ಕಡೆ ಫೋಕಸ್ ಮಾಡೋ, ಅಫ್ಕೋರ್ಸ್ ಅಷ್ಟು ಸುಲಭ ಅಲ್ಲ, ಆದರೂ ಸಹ ಅದು ಮಾಡಿದ್ರೆ ಭಾಳ ನಿಮಗೆ ಲೇಟ್ರಲ್ಲಿ ಸ್ವಲ್ಪ ದಿನ ಆದಮೇಲೆ ನಿಮಗೆ ಭಾಳ ಅದು ರಿಸಲ್ಟ್ ಕೊಡ್ತದೆ. ಇನ್ಸ್ಟೆಡ್ ಆಫ್ ಡೂಯಿಂಗ್ ಎವ್ರಿಥಿಂಗ್ ಅಟ್ ದ ಎಂಡ್ ಆಫ್ ದ ಡೇ ವಿಲ್ ನೋ ವ್ಯಾಲ್ಯೂ ಎಕ್ಸೆಪ್ಟ್ ಡೂಯಿಂಗ್ ಸಮ್ ಜಾಬ್. ಈ ರೀತಿ ಮಾಡ್ಬೋದು. ಇನ್ನೊಂದು ಏನು ಮಾಡ್ತಾರೆ, ಅವರು ಪ್ರಾಕ್ಟೀಸ್ಗೆ ಅಂತ ಇರೋರು ಆಫ್ಟರ್ ಕಂಪ್ಲೀಟಿಂಗ್ ದ ಸ್ಟ್ರೈಟ್ ಅವೇ ಗೋ ಇನ್ ಟು ಪ್ರಾಕ್ಟೀಸ್. ಪರ್ಟಿಕ್ಯುಲರ್ ಏರಿಯಾ, HR ಒಂದು HR, ಚೈಲ್ಡ್ ವೆಲ್ಫೇರ್, ಆ ರೀತಿ ಪರ್ಟಿಕ್ಯುಲರ್ ಏರಿಯಾದ ನೀವು ಯು ಹ್ಯಾವ್ ಟು ಟ್ರೈ ಟು ಕಾನ್ಸಂಟ್ರೇಟ್ ಆನ್ which area you prefer or you would like to work. Of course, for BSW guys, it is too early, but still you start thinking on that area. Don't take social work lightly. ಕೆಲವರು ಇಲ್ಲಿ ಸೇರ್ತಾ ಇದೆ, ನಮ್ಮ ಸ್ಟೂಡೆಂಟ್ಸ್ ಕೆಲವರು ಹೇಳ್ತಾರೆ, ಏನು ಸರ್ ಇಷ್ಟೊಂದು ಕ್ಲಾಸ್ ಮಾಡ್ತೀರಾ ನೀವು, ನಾವು ಇದಕ್ಕೆ ಸೇರಿಕೊಂಡು ನಾವು ಇದು ಮಾಡೋದಂತಾರೆ, ಕಾಂಪಿಟೇಟಿವ್ ಎಕ್ಸಾಮ್ ಓದಬೇಕಂತ ಇದ್ವಿ, ನೋಡಿದ್ರೆ ನೀವು ಇಷ್ಟೊಂದು ಕ್ಲಾಸ್ ಅಂತ. ಆ ರೀತಿ ಎರಡು ನಡೆಯಲ್ಲ. ಯು ಫೋಕಸ್ ಆನ್ ಒನ್, ಡೆಫಿನೆಟ್ಲಿ ಇಟ್ ವಿಲ್ ಗಿವ್ ರಿಸಲ್ಟ್ಸ್. ಸೊ ವಿತ್ ರೆಸ್ಪೆಕ್ಟ್ ಟು ಈ ಪ್ರೊಫೆಷನ್ನ ನಾವು ಯಾವ ರೀತಿ ತಗೊಂಡು ಹೋಗ್ಬೋದು ಅನ್ನೋದನ್ನು ಈ ರೀತಿ ನೀವು ಯೋಚನೆ ಮಾಡಿ. ಭಾಳಷ್ಟು ಅವಕಾಶಗಳಿದೆ. ನಾನು ಹೇಳಿರೋದು ನಾಟ್ ಈವನ್ 1%, 99% ಔಟ್ ಇದೆ. ಏನು ಬೇಕಾದ್ರೂ ಮಾಡ್ಬೋದು. ಈವನ್ ಆಲ್ರೆಡಿ ಮಾಡಿದ್ದಾರೆ ಕೆಲವರು. ನಾನು ಡೆಲ್ಲಿಲಿ ಒಬ್ಬರನ್ನ ಭೇಟಿಯಾದಾಗ ಅವರು ಅಫ್ಘಾನಿಸ್ತಾನದಲ್ಲಿ ಕೆಲಸ ಮಾಡ್ತಾಯಿದ್ರು. ಈಸ್ MSW ಗ್ರ್ಯಾಜುಯೇಟ್. ಏನು ಕೆಲಸ ಮಾಡ್ತಾಯಿದ್ದೀರಿ ಅಂದರೆ ವುಮೆನ್ಸ್ ಎಜುಕೇಷನ್, ಗರ್ಲ್ ಚೈಲ್ಡ್ ಎಜುಕೇಷನ್ ಮಾಡ್ತಾ ಇದ್ದೀವಿ. ನೀವು ಹೆಂಗೆ ಮಾಡ್ತಾ ಇದ್ದೀರಿ ಸರ್ ಅಂತ ಹೇಳಿದ್ರೆ, ನಾವು ನೋಡಿ ಒಂದು ಬ್ಯಾಗ್ ಕಾರಲ್ಲಿ ಯಾವಾಗೂ ಇಟ್ಟಿರ್ತೀವಿ. ಎನಿ ಪ್ರಾಬ್ಲಮ್ ನಮ್ಗೆ ಯಾವಾಗೂ ಟಿಕೆಟ್ ರಿಸರ್ವ್ ಇರ್ತದೆ, ನಾವು ಏರ್ಪೋರ್ಟ್ಗೆ ಹೋಗಿ ಬಂದ್ಬಿಡ್ತೀವಿ ವಾಪಸ್. ಬಟ್ ಸ್ಟಿಲ್ ಈ ವಾಸ್ ದ ಇನ್ಚಾರ್ಜ್ ಆಫ್ ಒಂದು NGO. ಅಮೇರಿಕನ್ ಸೋಲ್ಜರ್ ಯೂಸ್ ಟು ಗಿವ್ ಸೆಕ್ಯೂರಿಟಿ. ಆ ರೀತಿ ಭಾಳ ಅವಕಾಶಗಳಿದ್ದಾವೆ ನ್ಯಾಷನಲಿ, ಇಂಟರ್ನ್ಯಾಷನಲಿ. ಯು ಕ್ಯಾನ್ ಗೋ ಫಾರ್ ಹೈಯರ್ ಎಜುಕೇಷನ್, PMPhil, PhDಗೆ ಫೆಲೋಶಿಪ್ಸ್ ಇದೆ. ಬಟ್ ಅದಕ್ಕೆ ನೀವು ಬೇಸ್ ಎಜುಕೇಷನ್ ಯು ಹ್ಯಾವ್ ಟು ಸ್ಟಡಿ ಥರೋಲಿ. ಆದಾಗ ಭಾಳಷ್ಟು ಇದೆ. ನೀವು LSEಗೆ ಹೋಗ್ಬೋದು, ಆಕ್ಸ್ಫರ್ಡ್, ಕೇಂಬ್ರಿಡ್ಜ್. ಆಮೇಲೆ ನಮ್ಮಲ್ಲೇ ನಿಮ್ಗೆ ಬೇಕಂದರೆ MSW ಆದಮೇಲೆ JRF ತಗೊಂಡು ಅದು ದೇ ವಿಲ್ ಗಿವ್ ವೆರಿ ಗುಡ್ ಫೆಲೋಶಿಪ್. ಸೊ ಯು ಕ್ಯಾನ್ ಸ್ಪೆಂಡ್ 5 years ಇನ್ ಫೆಲೋಶಿಪ್, ಯು ಕ್ಯಾನ್ ಡೂ ವಂಡರ್ಫುಲ್. ಭಾಳಷ್ಟು ಅವಕಾಶಗಳಿದೆ. ವರ್ಕಲ್ಲಿ ಆಲ್ಸೋ ಭಾಳಷ್ಟು ಬೇರೆ ಬೇರೆ ಫೀಲ್ಡಲ್ಲಿ ಭಾಳಷ್ಟು ಅವಕಾಶಗಳಿದ್ದಾವೆ. ಒಂದು ಅದೇ ಸ್ಟಡಿ ಭಾಳ ಚೆನ್ನಾಗಿ ಮಾಡಬೇಕು, ಓದು ಭಾಳ ಚೆನ್ನಾಗಿರಬೇಕು. ವಿ ಶುಡ್ ಕಮಿಟೆಡ್ ಟು ದ ವ್ಯಾಲ್ಯೂಸ್, ethics. Social work is basically based, main pillar of social work is ethics. That is very, very important. We have a lot of opportunities. You can do art. Some of your batch people can come together and start your own NGO. You can do it. It's not a big deal. Kapart anta ondide, allu hogbodu. They'll give 2 years training to start an NGO. Plus they'll give some amount to start NGO. Of course, they give as a loan. Even then, they will give you 2 years of wonderful training to set up an NGO. Anyway, with that brief, I will stop. Any other doubts? Madam, hope I addressed your queries. ಓಕೆ. ಸೊ ಈಗ ಡಾಕ್ಟರ್ ಸಂಧ್ಯಾ ಕಾವೇರಿ ಮೇಡಮ್ ನಮ್ಮ ಕಾಲೇಜಿನ ಪ್ರಾಂಶುಪಾಲರು. ಸೊ ಅವರು ಈ ಒಂದು ವೆಬಿನಾರ್ನ ಕುರಿತು ಒಂದೆರಡು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಫಾರ್ಮಾಲಿಟಿ ಅಷ್ಟೇನೆ, ಯಾಕಂದರೆ ಸಾಕಷ್ಟು ವಿಷಯ ಮಾತಾಡಿ ಮತ್ತು ತುಂಬ ಸರಳವಾಗಿ ಎಲ್ಲ ವಿಷಯಗಳನ್ನು ಸರ್ ಹಂಚ್ಕೊಳ್ತಾ ಇದ್ದಿದ್ದಕ್ಕೆ ನಾನು ಮಧ್ಯದಲ್ಲಿ ಬೇಡ ಅಂತ ತಿಳ್ಕೊಂಡು ಯಾವುದನ್ನು ನಿಲ್ಲಿಸ್ಲಿಕ್ಕೆ ಹೊರಟಿಲ್ಲ.
ರೆಸ್ಪೆಕ್ಟೆಡ್ ಸತೀಶ್ ಚಂದ್ರ ಸರ್ ಅವರೇ, ಹಾಗೆ ನನ್ನ ಕೊಲೀಗ್ಸ್ ಮತ್ತೆ ಎಲ್ಲ ಡೆಲಿಗೇಟ್ಸ್ ಇವತ್ತಿನ ವೆಬಿನಾರ್ನಲ್ಲಿ ಭಾಗವಹಿಸಿದಂತ ಎಲ್ಲರಿಗೆ ಕೂಡ ನಾನು ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಕಾಲೇಜ್ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಕಾಲೇಜ್ ಮಾನಸ ಟ್ರಸ್ಟ್ ಪ್ರಾರಂಭಿಸಿದಂತ ಒಂದು ಕಾಲೇಜ್ ಇದು. ಇದೀಗ 3ನೇ ವರ್ಷ ಮುಗಿಸಿ 4ನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ. ತಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ಅಶೋಕ್ ಪೈ ಅವರು ಬಹಳ ಪ್ರಸಿದ್ಧ ಮನೋವೈದ್ಯರು. ಈಗ ನೀವೆಲ್ಲ ಮಾತಾಡಿರುವಂತಹ ವಿಷಯಕ್ಕೆ ತುಂಬಾ ಹತ್ತಿರದಲ್ಲಿ ಅವರ ಕೆಲಸಗಳು ನಡೆದಿವೆ. ಮುಖ್ಯವಾಗಿ ಕಮ್ಯುನಿಟಿ ಮೆಂಟಲ್ ಹೆಲ್ತ್, ಸಾಮುದಾಯಿಕ ಮಾನಸಿಕ ಆರೋಗ್ಯಕ್ಕಾಗಿ ಬಹಳಷ್ಟು ಕೆಲಸ ಮಾಡಿದಂತಹ ವ್ಯಕ್ತಿ. ಮಾನಸಿಕ ರೋಗಗಳ ಕುರಿತಾಗಿ ಅಂತಹ ಒಂದು ತಪ್ಪು ಕಲ್ಪನೆ ಇದ್ದಂತ ಕಾಲದಲ್ಲಿ, ವಿರೋಧ ಇದ್ದಂತ ಕಾಲದಲ್ಲಿ ಮನೆ ಮನೆಗೂ ಮಾನಸಿಕ ಆರೋಗ್ಯದ ವಿಷಯವನ್ನ ತಲುಪಿಸಬೇಕು ಅಂತ ಹೇಳಿ ನಿರಂತರವಾಗಿ ಕೆಲಸ ಮಾಡಿದಂತ ವ್ಯಕ್ತಿಯ ಹೆಸರಿನಲ್ಲಿ ಈ ಕಾಲೇಜ್ ನಡೀತಾ ಇರೋದು. ಕಾಲೇಜಲ್ಲೂ ಕೂಡ ಅಷ್ಟೇನೆ, ವಿದ್ಯಾರ್ಥಿಗಳು 4 ಗೋಡೆಯ ಮಧ್ಯೆ ಬಂದಿ ಆಗಬಾರ್ದು, ಶುಡ್ ನಾಟ್ ಬಿ ರೆಸ್ಟ್ರಿಕ್ಟೆಡ್ ಇನ್ಸೈಡ್ 4 ವಾಲ್ಸ್ ಅಂತ ಆದಷ್ಟು ನಾವು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನಡೆಸೋದ್ರ ಮೂಲಕವಾಗಿ ಅವರಿಗೊಂದು ಒಳ್ಳೆಯ ಅನುಭವವನ್ನ ಮತ್ತೆ ಒಳ್ಳೆಯ ಯೋಚನೆಯ ದೃಷ್ಟಿಯನ್ನ ಬೆಳೆಸ್ಬೇಕು ಅವರಲ್ಲಿ ಅನ್ನೋ ಕಾರಣಕ್ಕೆ ಈ ಕಾಲೇಜನ್ನ ನಡೆಸ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಎಲ್ಲ ಕಾಲೇಜುಗಳು ನಮ್ಮ ಜೊತೆಗೆ ಸೇರ್ಕೊಳ್ತಾ ಇರ್ತವೆ. ಈಗ BSW ಇರೋದಂತೂ ನಮ್ಮ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ 4 ಕಾಲೇಜುಗಳಲ್ಲಿರೋದು, ನಮ್ಮದು 5ನೇ ಕಾಲೇಜ್. ಇಂಥ 5 ನಮ್ಮ ಕಾಲೇಜುಗಳು ನಾವು ಸೇರ್ಕೊಂಡು ಕಾರ್ಯಕ್ರಮಗಳನ್ನು ನಡೆಸ್ತಾ ಇರ್ತೀವಿ. ಇತ್ತೀಚೆಗೆ ನಾನು ನನ್ನ ಪರಿಚಯಸ್ಥರಾದ ರಾಜಶೇಖರ್ ಕೋಟೆ ಅವರಿಗೆ ಮಾತಾಡಿದೆ. ಯಾಕಂದ್ರೆ ಅವರು ಇನ್ನೊಬ್ಬ ಯುವ ಸಮಾಜ ಕಾರ್ಯಕರ್ತ, ಹಾಗಾಗಿ ಅವ್ರ ಹತ್ರ ಮಾತಾಡಿದೆ. ನಮ್ಮ ವಿದ್ಯಾರ್ಥಿಗಳಿಗೆ ಒಂದಷ್ಟು ಯುವ ಮನಸ್ಸಿನ ವಿಚಾರಗಳನ್ನ ನಾವು ಪಡೆಯೋದಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸೊ ಹೋಮ್ ಯು ಸಜೆಸ್ಟ್ ಅನ್ನುವಾಗ ಅವರು ಹೇಳಿದ ಮೊದಲ ಹೆಸರು ಶ್ರೀಯುತ ಮೈಸೂರು ಸತೀಶ್ ಚಂದ್ರ ಸರ್ ಅವರಿಗೆ. ಯಾಕಂದ್ರೆ ಸೋಷಿಯಲ್ ವರ್ಕ್ ನಲ್ಲಿ ನಾವು ಮೆಥಡಾಲಜಿಯನ್ನ ಮೆಥಡ್ಸ್ ಅನ್ನ ಕಲಿತ್ವಿ. ಆದ್ರೆ ಅದರ ಜೊತೆಗೇನೆ ವೆಸ್ಟರ್ನೈಸ್ಡ್ ನಾಲೆಜ್ ಅನ್ನ ಸುಮಾರಷ್ಟನ್ನ ಪಡೆದುಕೊಳ್ಳೋದಕ್ಕೆ ಸಿಲೆಬಸ್ ಅಲ್ಲಿ ಸೇರಿಸ್ಕೊಂಡಿದ್ದೀವಿ. ಆದ್ರೆ ನಿಜವಾಗಿ ಯಾವ ರೀತಿಯಲ್ಲಿ ಮುಂದುವರಿಬೇಕು ಸೋಷಿಯಲ್ ವರ್ಕ್ ಟು ಮೀಟ್ ದ ನೀಡ್ಸ್ ಆಫ್ ದ ಸೊಸೈಟಿ, ಎಸ್ಪೆಷಲಿ ದ ಇಂಡಿಜಿನಸ್ ಸೊಸೈಟಿ. ನಮ್ಮ ಸಮಾಜಕ್ಕೆ ಅಗತ್ಯ ಇರುವಂತಹ ರೀತಿಯಲ್ಲಿ ನಾವು ಸಮಾಜ ಕಾರ್ಯವನ್ನ ಹೇಗೆ ಒಂದು ಸರಿಯಾದ ರೀತಿಯಲ್ಲಿ ಅಪ್ಲೈಡ್ ಪ್ರೊಫೆಷನ್ ಆಗಿ ಮಾಡಬೇಕು ಅಂದ್ರೆ ತುಂಬಾ ಸೂಕ್ಷ್ಮ ವಿಷಯಗಳನ್ನ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ನಮ್ಮಲ್ಲಿರುವಂತಹ ಪರಂಪರೆ ಏನು, ಆ ಪರಂಪರೆಯಲ್ಲಿರುವಂತಹ ಸೂಕ್ಷ್ಮತೆಗಳೇನು, ಅದನ್ನ ಕನ್ಸ್ಟ್ರಕ್ಟಿವ್ ಆಗಿ ವೈಜ್ಞಾನಿಕವಾಗಿ ನಾವು ಹೇಗೆ ಬಳಸ್ಕೊಳ್ಬೇಕಾಗಿದೆ ಅನ್ನೋದಕ್ಕೆ ಇವತ್ತಿನ ಒಂದು ಸೆಷನ್ ಅನುಕೂಲ ಆಯಿತು ಅಂತ ಅನ್ಕೊಳ್ತೀನಿ. ಸರ್ ಹೇಳಿರುವ ಹಾಗೆ ಸಮಾಜ ಕಾರ್ಯಕ್ಕೆ ವ್ಯಾಪ್ತಿ, ಸ್ಕೋಪ್ ಅನ್ನುವಂಥದ್ದು ಒಂದು ಲಿಮಿಟೆಡ್ ಅಲ್ಲ. ಬಟ್ ವಿ ಹ್ಯಾವ್ ಟು ಸರ್ಚ್ ಅಂಡ್ ಫೈಂಡ್. ಅಟ್ ದ ಸೇಮ್ ಟೈಮ್ ವಿ ಶುಡ್ ಬಿ ಏಬಲ್ ಟು ಇನ್ವಾಲ್ವ್ ಅವರ್ ಸೆಲ್ಫ್ ಅಟ್ ಈಚ್ ಸ್ಟೆಪ್. ಪ್ರತಿಯೊಂದು ಕಡೆ ನಾವು ತೊಡಗಿಸ್ಕೊಳ್ಳುವಾಗ ಆಗ್ಬೇಕು. ಒಂದು ತರ ಬೆರೆಯುವಂತಹ ಗುಣ ನಮ್ಮಲ್ಲಿ ಇರ್ಬೇಕಾಗುತ್ತೆ. ಆಯಾ ಸಮಾಜದ ನಿರೀಕ್ಷೆಗಳು, ಆಯಾ ಸಮಾಜದ ಸಂಸ್ಕೃತಿ ಮತ್ತೆ ಸಂಪನ್ಮೂಲದ ಜೊತೆಗೆ ಹಾಸು ಹೊಕ್ಕಾಗುವ ರೀತಿಯಲ್ಲಿ ಬೆರೆಯುವಂತಹ ಒಂದು ಸಾಮರ್ಥ್ಯ ಸೋಷಿಯಲ್ ವರ್ಕರಿಗೆ ಬೇಕಾಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ರು ಸರ್. ಅವರ ಅನುಭವಗಳು, ಅವರು ನೀಡಿದಂತಹ ಉದಾಹರಣೆಗಳು ಅವರ ಆಳವಾದಂತಹ ಯೋಚನೆಯ ದಾಟಿ ಇವತ್ತು ಈ ವಿದ್ಯಾರ್ಥಿಗಳಿಗೆ, ಈ ಯುವ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡತ್ತೆ ಅಂತ ನಾನು ಅನ್ಕೊಳ್ತೀನಿ. ಮುಂದೆ ಇನ್ನಷ್ಟು ವಿಷಯಗಳನ್ನ ಸರ್ ಜೊತೆ ಹಂಚ್ಕೊಳ್ಳುವಂತ ಆಸಕ್ತಿ ಇದೆ. ಅದಕ್ಕೆ ಸರಿಗೆ ಹೇಳಿದ್ದೆ ನಾನು, ಮುಂದೆ ಇಂಡಿಜಿನಿಯಸ್ ಸೋಷಿಯಲ್ ವರ್ಕ್ ಬಗ್ಗೆ ಒಂದು ದಿವಸ ಸ್ವಲ್ಪ ಹೆಚ್ಚಿನ ಮಟ್ಟದ ಒಂದು ವರ್ಕ್ಶಾಪ್ ಅನ್ನೇ ಮಾಡೋಣ ಸರ್ ಅಂತ ಹೇಳ್ಕೊಂಡು ಅವರು ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಇಲ್ಲಿ ಅವರ ಸ್ನೇಹಿತರು ಹಾಗೆ ನಮ್ಮ ಸ್ನೇಹಿತರ ಬಳಗ ಕೂಡ ಬಂದಿದೆ. ಜೊತೆಗೆ ನಮ್ಮ ಬೇರೆ ಬೇರೆ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟ್ ಇಂದ HOD ಮತ್ತೆ ಫ್ಯಾಕಲ್ಟಿ ಬಂದಿದ್ದಾರೆ. ಡಾಕ್ಟರ್ ಕೃಪಾಲಿನಿ ಮೇಡಮ್ ಇದ್ರು, ನಾಗೇಶ್ವರ್ ಇದ್ರು, ಡಾಕ್ಟರ್ ಸುನೀಲ್ ಅವರು ಇದ್ರು, ಹಾಗೆ ಡಾಕ್ಟರ್ ಅಜಯ್ ಅವರು ಇದ್ರು. ಹೀಗೆ ಎಲ್ಲ ಕಾಲೇಜಸ್ ಇಂದ ಕೂಡ, ನಮ್ಮ BSW ಎಲ್ಲ ಕಾಲೇಜಸ್ ಇಂದ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ವಿದ್ಯಾರ್ಥಿಗಳು ಬಂದಿದ್ದಾರೆ. ಆತ್ಮೀಯರಾದ ಸಂತೋಷ್ ನಾಯ್ಕ ಅವರು ಇದ್ದಾರೆ, ಜೈ ಸಂತೋಷ್ ನಾಯ್ಕ ಅವರು ಇದ್ದಾರೆ, ಸತೀಶ್ ಅವರು ಬಂದಿದ್ರು. ಒಂಥರದಲ್ಲಿ ಈ ಒಂದು ಪ್ಲಾಟ್ಫಾರ್ಮ್ ತುಂಬಾ ಎನ್ರಿಚಿಂಗ್ ಆಗಿತ್ತು. ಅದಕ್ಕೆ ಎಲ್ರಿಗೆ ಕೂಡ ನಾನು ಕಟೀಲ್ ಅಶೋಕ್ ಪೈ ಮೆಮೋರಿಯಲ್ ಕಾಲೇಜ್ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು ಕೂಡ ಪ್ರಶ್ನೆಯನ್ನ ಕೇಳಿದ್ರು. ಇನ್ನಷ್ಟು ಪ್ರಶ್ನೆಗಳನ್ನ ಬಹುಶಃ ಎದುರು ಸಿಕ್ಕಿದ್ರೆ ಕೇಳ್ತಾ ಇದ್ದು ಭಾಗವಹಿಸುವಿಕೆ ಇನ್ನಷ್ಟು ಚೆನ್ನಾಗಾಗೋದು. ಬಟ್ ಇಷ್ಟಾದ್ರೂ ಇದೆಯಲ್ಲ, ಇದೊಂದು ಪ್ಲಾಟ್ಫಾರ್ಮ್ ಇದೆಯಲ್ಲ, ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗಿದೆ. ಸೊ ಎಲ್ರಿಗೆ ಕೂಡ ಅಭಿನಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.
ಧನ್ಯವಾದಗಳು ಮೇಡಮ್. ಈಗ ಕಾರ್ಯಕ್ರಮದ ಕಡೆಘಟ್ಟದಲ್ಲಿದ್ದೀವಿ, ವಂದನಾ ಅರ್ಪಣೆ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಣ್ಣ ಇನ್ಸ್ಟ್ರಕ್ಷನ್ನು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ನಾವು ಸರ್ಟಿಫಿಕೇಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇದೇ ಚಾಟ್ ಬಾಕ್ಸಲ್ಲಿ ಈಗ ಫೀಡ್ಬ್ಯಾಕ್ ಫಾರ್ಮು ಮತ್ತು ಸರ್ಟಿಫಿಕೇಟ್ ಇರುತ್ತೆ. ಸೊ ನೀವು ಅದನ್ನು ಆಪ್ಟ್ ಮಾಡ್ಕೊಳ್ಬಹುದು. ಈಗ ಚಾಟ್ ಬಾಕ್ಸಲ್ಲಿ ಅದನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಕಾರ್ಯಕ್ರಮದ ಕಡೆಘಟ್ಟ ವಂದನಾರ್ಪಣೆ. ನನ್ನ ಕಾಲೇಜಿನ ವಿದ್ಯಾರ್ಥಿನಿಯಾದಂತಹ ಮೇರಿ ಅವರು ವಂದನಾರ್ಪಣೆಯನ್ನು ತಿಳಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಗುಡ್ ಈವ್ನಿಂಗ್ ಒನ್ ಅಂಡ್ ಆಲ್. ಮೈಸೂರು ಸತೀಶ್ ಚಂದ್ರ ಸರ್, ಹಿರಿಯ ಸಂಪನ್ಮೂಲ ವ್ಯಕ್ತಿ, ಉದಯೋನ್ಮುಖ ಪ್ರವೃತ್ತಿ, ಸಮಾಜ ಕಾರ್ಯದ ವ್ಯಾಪ್ತಿ, ಸವಾಲುಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ದಾರೆ. ಲಾಕ್ಡೌನ್ ಹೊತ್ತಿನಲ್ಲಿ ನಮಗೆ ಸಮಯವನ್ನು ಕೊಟ್ಟು ಮಾಹಿತಿಯನ್ನು ನೀಡಿರುವ ಇವರಿಗೆ ನಮ್ಮ ಮತ್ತು ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ಗೌರವ ಅತಿಥಿಗಳಾದ ಡಾಕ್ಟರ್ ರಜನಿ ಪೈ, ಮಾನಸ ಟ್ರಸ್ಟ್ ನಿರ್ದೇಶಕಿ, ಇವರಿಗೂ ಸಹ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ಲಾಕ್ಡೌನ್ ಹೊತ್ತಿನಲ್ಲಿ ನಮಗೆ ಆನ್ಲೈನ್ ಮುಖಾಂತರ ಉದಯೋನ್ಮುಖ ಪ್ರವೃತ್ತಿ, ಸಮಾಜ ಕಾರ್ಯದ ವ್ಯಾಪ್ತಿ, ಸವಾಲುಗಳ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ಪಡೆದುಕೊಳ್ಳಲು ಅವಕಾಶ ಮಾಡಿಕೊಟ್ಟಿರುವ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸಂಧ್ಯಾ ಕಾವೇರಿ ಮೇಡಮ್, ಇವರಿಗೂ ಸಹ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೂ ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹೃದಯಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಹೃದಯಪೂರ್ವಕ ವಂದನೆಯನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು ಮೇರಿ. ಒಂದಿಷ್ಟು ಹೊತ್ತನ್ನು ತುಂಬ ಅರ್ಥಪೂರ್ಣವಾಗಿ ಕಳೆದಿದ್ದೀವಿ. ಈ ಲಾಕ್ಡೌನ್ ಸಮಯದಲ್ಲಾದರೂ ಒಂದಿಷ್ಟು ಸೋಷಲ್ ವರ್ಕ್ ಇಶ್ಯೂಸ್ಗಳನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ. ಸೊ ಮಗದೊಮ್ಮೆ ಮಾನಸ ಟ್ರಸ್ಟ್ ಮತ್ತು ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜು ವತಿಯಿಂದ ಇವತ್ತು ಆಗಮಿಸಿರುವಂತಹ ಸತೀಶ್ ಚಂದ್ರ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ನಮ್ಮೆಲ್ಲ ಆತ್ಮೀಯರು ತುಂಬ ಜನ ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ. ಸೊ ಅವರಿಗೆಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ನಾವು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತೆ. ಮತ್ತೆ ಇದೇ ಥರದ ಇನ್ನೊಂದು ವೆಬಿನಾರಲ್ಲಿ ನಾವು ಮತ್ತೆ ಭೇಟಿ ಆಗೋಣ. ಈಗಾಗಲೇ ಚಾಟ್ ಬಾಕ್ಸಲ್ಲಿ ನಿಮಗೆ ಫೀಡ್ಬ್ಯಾಕ್ ಮತ್ತು ಸರ್ಟಿಫಿಕೇಟ್ ಲಿಂಕ್ ಬಂದಿದೆ. ದಯವಿಟ್ಟು ವಿದ್ಯಾರ್ಥಿಗಳು ಅದನ್ನು ಬಳಸಿಕೊಂಡು ನೀವು ಸರ್ಟಿಫಿಕೇಟ್ಗಳನ್ನು ಪಡೆದುಕೊಳ್ಳಬಹುದು. ಮಗದೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. Thanks indeed. ಲಿಂಕನ್ನು ಬಳಸ್ಕೊಂಡವರು ಗ್ರೂಪಿಂದ ಎಕ್ಸಿಟ್ ಆಗ್ಬೋದು.